ಸಾಗಿದವು. ಹೊಸ ಇನ್ಸ್ಪೆಕ್ಟರ್ ಬಂದಿರುವನೆಂದು ನಿನಗೆ ಅನುಮಾನವೇ? ಹೌದು. ನೀನು ಬರದ ರೀತಿಯನ್ನು ಹರಿದು ಹಾಕಿದೆ. ನನ್ನ ಹತ್ತಿನಲ್ಲಿ ಆ ಇನ್ಸ್ಪೆಕ್ಟರ್ ಏಕೆ? ಎಷ್ಟು ಬಂದರೂ ಕೂಡ ನನ್ನ ಕೈ ವಶದಲ್ಲಿ ಒಪ್ಪಿದ್ದುಕೊಂಡಿರಬೇಕು. ನಾನು ಆ ರೀತಿಯವರಿಗೆ ಭೇಟಿ ಕೊಟ್ಟು ಅವರ ಜೊತೆ ಮಾತನಾಡಿ ಬರ್ತೇನೆ. ನೀನೇನು ಚಿಂತಿಸಬೇಡ. ಆದರೆ ನಿನ್ನ ಕೆಲಸ ಮಾತ್ರ ನಿಲ್ಲಿಸಬೇಡ. ಒಂದು ವೇಳೆ ಆ ಇನ್ಸ್ಪೆಕ್ಟರ್ ನನ್ನ ಮಾತನ್ನು ಕೇಳದಿದ್ದರೆ ಅಂದೇ ಅವನ ಕತೆ ಮುಗಿಸಿಬಿಡೋಣ. ಓಕೆ ಓಕೆ. ಯಾಕೆ ಏನಾಯ್ತು? ಆ ಹೊಸದಾಗಿ ಬಂದ ಇನ್ಸ್ಪೆಕ್ಟರ್ ಗಾಡಿ ಹಿಡ್ದನ್ರಿ. ಏನು? ಹೊಸವಾಗಿ ಬಂದಿರುವ ಇನ್ಸ್ಪೆಕ್ಟರ್ ನಮ್ಮ ಗಾಡಿಯನ್ನು ಹಾಕಿದ್ದಾನೆ. ಕರ್ಮೇಂದ್ರ, ಅವನ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿ ಬಂದಿರ್ಬೇಕು ಚಿಕ್ಕಪ್ಪ. ನಮ್ಮ ಗಾಡಿಯನ್ನೇ ಹಿಡಿಯಲಿಕ್ಕೆ. ಗಣಿಗಳ ಗಾಡಿ ಹಿಡಿಬೇಕಾದ್ರ ಅವನ ಹೆಗಲ ಮೇಲೆ ಎಷ್ಟು ಕಾರ್ ಇರ್ಬೇಕು ಅಂತಾನೆ. ಭೀಮಾ ಮಾಡಿದಣಿ. ಹೋಗಲೇ ಹೋಗು. ಹೊಸದಾಗಿ ಬಂದಿರುವ ಇನ್ಸ್ಪೆಕ್ಟರ್ ನಮ್ಮ ಗಾಡಿಯನ್ನು ಹಿಡಿದು ಹಾಕಿದಂತೆ. ಒಳ್ಳೆಯ ಮಾತಿನಲ್ಲಿ ಅವನಿಗೆ ತಿಳಿ ಹೇಳಿ ನಮ್ಮ ಗಾಡಿಯನ್ನು ಬಿಡಿಸಿಕೊಂಡು ಬಾ. ಬಿಡದಿದ್ದರು ನಮ್ಮ ಹೊರಮರಿ ಕಟ್ಟಿ ನಮ್ಮ ಹತ್ತಿರ ತೆಗೆದುಕೊಂಡು ಬಾ. ಅಪ್ಪಣ್ಣ ದಣಿ, ಆ ಇನ್ಸ್ಪೆಕ್ಟರ್ ನನ್ನ ಒಂದೇ ಮಾತಿಗೆ ಗಾಡಿ ಬಿಡುಗಡೆ ಮಾಡಿದ ಒಳ್ಳೆಯದಾಯ್ತು. ಇರದಿದ್ದರೆ ನಿಮ್ಮಪ್ಪಣೆ ಅಂತೆ ಅವನ ಎಡಮುರಿ ಕಟ್ಟಿ ಬಿಗಿದು ತಂದು ನಿಮ್ಮ ಕಾಲಡಿಯಲ್ಲಿ ಅಡ್ಡ ಕಟ್ಟಿ ಸೀಳದಿದ್ದರೆ ನನ್ನ ಹೆಸರು ಕೊಡ್ಲಿ ಭೀಮನೇ ಅಲ್ಲ. ಯಪ್ಪ ಬಾಹುಬಲಿ ಭೀಮಣ್ಣ, ತಡಿ ತಡಿ ಒಟ್ಟು ಅವಸರ ಮಾಡಬೇಡ. ನೋಡ್ರಿ ದಣ್ಯರ, ನಮ್ಮ ಮುಂದಿನ ಎಲ್ಲಾ ಕಾರ್ಯಗಳು ಮುಂದುವರಿಬೇಕಾದ್ರ ಹೆಂಗಾದ್ರೂ ಮಾಡಿ ಆ ಇನ್ಸ್ಪೆಕ್ಟರ್ ನಮ್ಮ ಬಳಿ ಸೆಳೆದುಕೊಳ್ಳಲೇಬೇಕು. ಹೌದು ಪಶುಪತಿ, ಇದು ಮುಂದಿನ ವಿಚಾರ. ಈ ಯಾವ ದಾಡಿ ಕೆಲಸ ರೀ ದಣೆ. 100 ಕೊಡಲಿ 200 ಕೊಡ್ತೇವೆ ಅಂತ ಹೇಳಿ ಆಸೆ ಬಿಡೋಣ. ಆಮೇಲೆ ನೋಡಂತ್ರಿ ನಮ್ಮ ಪವರ್ನ. ಏನಂತೀರಿ ನೀವು? ಗುಡ್ ಐಡಿಯಾ ಪಶುಪತಿ, ಗುಡ್ ಐಡಿಯಾ. ಈಗ ಭೀಮನ ಜೊತೆ ನೀನೇ ಹೋಗು. ತೆಗೆದುಕೋ ಇದೊಂದು 1000 ರೂಪಾಯಿ ಸಂಚು ಗಾಡಿಕೆ ಎಂದು ಕೊಟ್ಟು ಅವನಿಗೆ ತಿಳಿ ಹೇಳಿ ನಮ್ಮ ಮನೆಗೆ ಬರುವಂತೆ ಮಾಡು. ತೆಗೆದುಕೋ ಇದೊಂದು 1000 ರೂಪಾಯಿ. ಪಶುಪತಿ, ನಮ್ಮ ಸ್ನೇಹದ ವಿಷ ಬೀಜ ಬಿತ್ತಬೇಕು ಒಂದು, ಇಲ್ಲ ಅವಳ ಹೆಣ ಬೀಳ್ಬೇಕು ಒಂದು. ಈ ನೋಡಲ್ಲಿ ಒಂದು ತೀರ್ಮಾನ ಆಗಲೇಬೇಕು. ಈ ತೀರ್ಮಾನದ ತೀರ್ಪನ್ನು ಕ್ಷಣದಲ್ಲಿಯೇ ನಿಮ್ಮ ಬಲಗೈ ಬಂಟ ಇರಿಸಿ ಜಗವನ್ನೇ ಮೆಟ್ಟಿ ಮೆರೆದು ಅಟ್ಟಹಾಸದಲ್ಲಿ ದಿಟ್ಟತನದಿಂದ ಪಟ್ಟದ ರಾಜನೆನಿಸಿಕೊಂಡಿರುವ ಆರಕ್ಷಕ ಅಧಿಕಾರಿ ಅಂತಂದು ಒಪ್ಪಿಸಲಿದ್ದರೆ ನನ್ನ ಹೆಸರು ಕೊಡ್ಲಿ ಭೀಮಾ ಅಂತ ಕರಿಬೇಡ್ರಿ. ಬರ್ತೀನಿ ಬಾ ಪಶುಪತಿ, ಹೋಗೋಣ. ನೋಡ್ರಿ ಹಣ್ಣ ಮಾಡ್ಕೊಂಡ ಬರ್ನ. ಜೇಸಿ ಹೇಳಿದ ಪ್ರಕಾರ ಇವನ ಕೊರಳಲ್ಲಿ ಮಚ್ಚೆ ನನ್ನ ಮಗನಂತೆ ಕಾಣುತ್ತಿರುವುದಲ್ಲ. ಈ ಕಲಿಯನ್ನು ನೋಡಿದರೆ ನನ್ನ ಮಗನಾಗಿರಬಹುದೇ? ಹೌದು, ಇವನ ಕಣ್ಣು, ಕೈ ಬೆರಳು, ಮೂಗು ನೋಡಿದರೆ ಇವನು ನನ್ನ ಮಗನೇ ಹೌದು. ಇದೇನು ಚಿಕ್ಕಪ್ಪ ಈ ತಿರುಕನ ಮಾತು? ತಿರುಕನಲ್ಲ ಮಗನೇ, ನಾನು ನಿನ್ನ ತಂದೆ. ತಂದೆ? ಪಾಪ ಈ ಮುದುಕನ ತಲೆಯಲ್ಲಿ ಭ್ರಮೆಯಾದಂತೆ ಕಾಣುತ್ತದೆ. ನಿನ್ನ ಮಗ ವಿಶ್ವನಾಥ ನಿನ್ನಿಂದ ದೂರಾದ ನೀನು. ವಿಶ್ವ ದೂರಾಗಿಲ್ಲ ಮಗನೇ, ನೀನು ನನ್ನಿಂದ ದೂರಾಗಿದ್ದಿ.
ಓಹೋ, ತನ್ನ ಮಗನೆಂದು ಗುರುತಿಸಿ ಪತ್ತೆ ಹಚ್ಚಲು ಬಂದಿರುವನ ಈ ಬಡ ಭಿಕಾರಿ. ಇವರು ತಂದೆ ಮಕ್ಕಳೆಂದು ಗುರುತಿಸಿಕೊಂಡರೆ ನನ್ನ ಶ್ರೀಮಂತಿಗೆ ಸುಟ್ಟು ಭಸ್ಮವಾಗುವುದರಲ್ಲಿ ಸಂದೇಹವಿಲ್ಲ. ಇದಕ್ಕೆ ಬೇಗನೆ ಉಪಾಯ ಹುಡುಕಿ ಕತ್ತಿಗೆ ಕೈ ಕೊಟ್ಟು ತಳ್ಳಿಸಬೇಕು ಈ ಮುದಿ ಗೋಬೆಯನ್ನು. ಯಾಕೆ ಮಗ ನನ್ನ ಮನೆಗೆ ಏನಕ್ಕೆ ಬಂದಿ? ನನ್ನ ಮಗನನ್ನು ಕರೆದುಕೊಂಡು ಹೋಗಲಿಕ್ಕೆ ಬಂದಿದ್ದೇನೆ ದನಿ. ಮಗ ಯಾರು ನಿನ್ನ ಮಗ? ಲೋಕ ಬಡತನದ ಕಿಚ್ಚಿನಲ್ಲಿ ಬಿದ್ದು ಒದ್ದಾಡಿ ಈಗ ಹುಟ್ಟಿದ ನೀನು ಈ ಶ್ರೀಮಂತ ಮಕ್ಕಳನ್ನು ಕಂಡ ತಕ್ಷಣ ನಿನ್ನ ಮಕ್ಕಳೆಂದು ಅಪ್ಪಲು ಬಂದಿರುವೆ. ಆ ಮಗನೇ, ಚಿಕ್ಕ ಚಿಕ್ಕವರ ಮಕ್ಕಳನ್ನು ನಿನ್ನ ಮಕ್ಕಳೆಂದು ಅಪ್ಪಲು ನೀನೇನು ಬಜಾರದಲ್ಲಿಟ್ಟು ಮಾರುವ ಪಶುವನ್ನು ತೆಗೆದುಕೊಂಡಿಯಲ್ಲೋ? ಪಶುವಲ್ಲ ದನಿ, ವಿಶ್ವನ ಬೆನ್ನ ಹಿಂದೆ ಜನಿಸಿದ ಎರಡನೇ ಮಗ ಕಾಶಿ. ಬಡವನೆಂದು ಬಯಲು ಜೀವಿಗಳ ರಕ್ತ ಹಚ್ಚಿ ಸಾಕಷ್ಟು ಹಣ ಸಂಪಾದಿಸಿಕೊಂಡು ಈಗ ಉಚ್ಚನಾಕಾರವಾಗಿ ನನ್ನ ಮನೆಗೆ ಬಂದು ನನ್ನ ಅಣ್ಣನ ಮಗನಿಗೆ ನಿನ್ನ ಮಗನೆಂದು ನಾಟಕ ಮಾಡಿ ನನ್ನ ಶ್ರೀಮಂತಿಕೆಯನ್ನು ಕದಿಯಲು ಬಂದಿರುವೆ. ಯಾವ ಜೋಗಿ, ಹೆಚ್ಚು ಸಮಯ ಗತಿಸದಿ ನನ್ನ ಮನೆ ಆಚೆಗೆ ಹೋಗು, ಇಲ್ಲ ಕತ್ತಿಗೆ ಕೈಕೊಟ್ಟು ತಲುಪ. ಹೊರತಳ್ಳಿಸಿ ಮಗನ ಋಣ ಸಂಬಂಧ ಹರಿಸಬೇಡದನಿ, ನಿಮ್ಮ ಕಾಲಿಗೆ ಬೇಕಾದ ಇವನಿಗೆ ಜನ್ಮ ಕಟ್ಟ ಕರಳು ಒತ್ತಿ ಹೇಳುತ್ತಿದೆ, ಇವನೇ ನನ್ನ ಮಗನೆಂದು. ಕರ್ಮೇಂದ್ರ, ಮೋಹದ ಬಲೆಯಲ್ಲಿ ಕೆಡವಿ ತನ್ನ ಆಸೆಯನ್ನು ಈಡೇರಿಸಿಕೊಳ್ಳಲು ಬಂದಿರುವ ನಮ್ಮ ಕಡುವೈರಿ ಪ್ರಾಣಿ ಇದು. ನಿಮಗೆ ಹೊಲದ ಬದುಕಿನ ಸಾಕ್ಷಿ. ಹೂವಿನ ಸುಗಂಧ ಹೀರಲು ಜೇನು ನಣಗಳು ಸಾಲೇರಿ ಬಂದು ಮಗು ಈ ಜೇನುಗೂಡನ್ನು ಕಟ್ಟಿದಂತೆ ಮಾಸದಿಂದ ನಮ್ಮ ಶ್ರೀಮಂತಿಕೆಯನ್ನು ಕದಿಯಲು ಬಂದಿರುವ ಚಟ್ಟವಳದು. ಇದನ್ನು ಹೋಗುವ ಪರಪರ ಪ್ರಾಗದ ಹೊತ್ತು ಹೊರ ಹಾಕಿದರು. ಏನು ಬಡವ, ಹಿಂದೊಮ್ಮೆ ನನ್ನ ಹಣ ತುಂಬಿದ ಸುಟ್ಕೇಸನ್ನೇ ಕದ್ದುಕೊಂಡು ಹೋಗಿ ನನ್ನನ್ನೇ ಅಪರಾಧಿಯನ್ನಾಗಿ ಮಾಡಿ ಜೈಲಿಗೆ ಕಳುಹಿಸಿ ಈಗ ಮತ್ತೆ ಅಪರಾಧಿಯನ್ನಾಗಿ ಮಾಡಲು ಹೊಂಚು ಹಾಕಿಕೊಂಡು ಬಂದಿರುವೆಯಾ? ಒಳ್ಳೆಯ ಮಾತಿನಿಂದ ಹೊರ ಹೋಗುವಳು ಅಥವಾ ನಿನ್ನನ್ನು ಒದ್ದು ಸಾಯಿಸಿ ಬಿಡ್ಲು? ಒಟ್ಟು ಸಾಯಿಸಿದರು ಬಿದ್ದು ನನಗೆ ಮಣ್ಣಿಗೆ ಸೇರುತ್ತೇನೆ ಮಗನೇ, ನನಗೆ ಸಂತೋಷ. ನೀನೀಗ ಬೇಕಾದಷ್ಟು ಹೊಡೆ ಸಂತೋಷ. ಆದರೆ ಅವಸ್ಥೆಯಲ್ಲಿ ಮಗನ ಮುಖ ಕೊಂಡು ಹೊಸಿತವಾಗಿ ಇಳಿಯುವ ಪಾಪಿ ದೇಹಕ್ಕೆ ಒಮ್ಮೆ ಆದರೂ ತಂದೆ ಎಂದು ಅಪ್ಪಿಕೋ ಮಗನೇ, ನನ್ನ ಜೀವನ ಸಾರ್ಥಕವಾಗುತ್ತದೆ. ಓಹೋ, ಕಣ್ಣೀರು ಸುರಿಸಿ ಒಳ್ಳೆಯ ನಾಟಕ ಮಾಡುತ್ತೀಯ ಮೊದಲಿನ ಮಗನೇ. ಅಂದು ನಾ ನಿನ್ನ ಮನೆಗೆ ಬಂದಾಗ ಎಲ್ಲಿ ಹೋಗಿತ್ತೋ ಈ ನಿನ್ನ ಪ್ರೇಮ? ನನ್ನ ಮಗ ಗಂಡುಗಲ್ಲಿ ವಿಶ್ವನಾಥನಿದ್ದರೆ ನಿನ್ನ ಪ್ರಾಣವನ್ನೇ ತೆಗೆದು ರಕ್ತವನ್ನೇ ಕುಡಿತಾನೆ ಎಂದು ಹೇಳಿದ್ದ ನೀನು ಇಲ್ಲಿ ಕಣ್ಣೀರು ನಾಟಕ ಮಾಡಲು ಬಂದಿರುವೆಯಾ ಸೊಕ್ಕಿನ ಮಗನೇ? ಅಂದು ನೀನು ಇವನನ್ನ ಮಗನಿಂದ ಅಪ್ಪಿಕೊಂಡು ಹಣ ತುಂಬಿದ ಸುಟ್ಕೇಸನ್ನು ಕೊಟ್ಟಿದ್ರೆ ಇಂದು ಇವನು ನನ್ನ ತಂದೆಯ ಸಮಾನ ಇದ್ದರೂ ಇರಬಹುದೆಂದು ಒಪ್ಪುತ್ತಿದ್ದೆ. ಆಗ ಅದನ್ನೆಲ್ಲ ಮರೆತು ಮಾನಗೇಡಿಯಾಗಿ ಈ ಲಾಟಿ ಲಕ್ಷ್ಮಣ ರಾಯರ ಮಗನಿಗೆ ಮಗನೆಂದು ಬಗಳುತ್ತೀಯಲ್ಲೋ ಕತ್ತೆ. ಕರ್ಮೇಂದ್ರ, ನಾನಾವ ರೀತಿಯಿಂದ ನಿನಗೆ ತಿಳಿಸಿ ನಂಬಿಸಬೇಕು ನನಗೆ ತಿಳಿಯಲಾಗಿದೆ. ಹಿಂದಾದ ಘಟನೆಯನ್ನು ನೆನಪಿಸಿ ಎಂದು ಹೇಳುವಷ್ಟರಲ್ಲಿ ನನ್ನ ಪ್ರಾಣವೇ ಹಾರಿ ಹೋಗುತ್ತದೆ ಮಗನೇ. ಒಂದೇ ಮಾತಿನಲ್ಲಿ ಹೇಳಬೇಕಾದರೆ ರೇಷ್ಮೆ ಹುಳು ಕಷ್ಟಪಟ್ಟು ರೇಷ್ಮೆ ಸಂಗ್ರಹಿಸಿ ಗೂಡು ಕಟ್ಟಿದರು, ಅದರ ಲಾಭ ಸಿಗುವುದು ಆ ಹುಳಿಗೆಲ್ಲ ಮಗನೇ. ಅದನ್ನು ಸಾಕಿದ ಮಾಲೀಕನಿಗೆ ಈ ರೀತಿಯಾಗಿದೆಯಪ್ಪ ನಿನ್ನ ಪರಿಸ್ಥಿತಿ. ನೀನನ್ನು ವಿಚಾರಿಸಿ ನೋಡಪ್ಪ, ತಂದೆ ಆದ ನನ್ನ ನಿನ್ನ ರೂಪಕ್ಕೆ ಹೋಲಿಸಿ. ಏನೋ ಭಿಕಾರಿ, ನಿನ್ನ ಮಾತು ಅಂತ ಕೇಳಲಿಕ್ಕೆ ಇದು ನೆರೆ ಮನೆಯ ಶಾಸ್ತ್ರದ ಮನೆ ಎಂದುಕೊಂಡಿರುವೆಯಾ? ಅದು ಅಲ್ಲದೆ ನನ್ನ ನಿನ್ನ ರೂಪಕ್ಕೆ ಹೋಲಿಕೆ ಆಗುತ್ತದೆ ಎಂದು ಬಗಳುತ್ತೀಯ ಕತ್ತೆ. ನನ್ನಂತೆ ನಿನ್ನ ರೂಪ ಇರಬೇಕಾದರೆ ನೀನು ನಮ್ಮಪ್ಪನ ಸೋಳ ಮಗನೇ ಆಗಿರಬೇಕು. ಎಂತ ಉದ್ವೇಗದ ಮಾತನಾಡಿ ನನ್ನ ಆಯುಷ್ಯವನ್ನು ಕೆಳಗಿಳಿಸಿಯಾಕಂದ. ನೀನಿದಷ್ಟು ಹೊಡೆ, ಸಾಕಷ್ಟು ಹೊಡೆ, ನಿನ್ನ ಮನ ತೃಪ್ತಿಯಾಗುವವರೆಗೂ ಹೊಡೆ. ಆದರೆ ನೀ ಮನೆಗೆ ವಿದಾಯ ಹೇಳಿ ನನ್ನ ಮಾತು ನಂಬಿರಿ ನನ್ನ ಜೊತೆಗೆ ಮನೆಗೆ ಬಾರಪ್ಪ.
ಕಾಲಿಗೆ ಬೇಕಾದ್ರು ಸರಿ ಆಂಚಿಗೆ ಚಾಂಡಾಲ, ನನ್ನ ಕಾಲಿಗೆ ಬೀಳುವ ಯೋಗ್ಯತೆ ನಿನಗೆಲ್ಲಿಂದ ಬರಬೇಕು? ಮಗ ಮಗ ಅನ್ನುತ್ತೀಯಲ್ಲ, ಎಲ್ಲಿದ್ದಾನೋ ನಿನ್ನ ಮಗ? ದಿನಕ್ಕೊಂದು ಮನೆ ಹಾಳು ಮಾಡಿ ಮಾನವಂತರ ಹೆಣ್ಣು ಮಕ್ಕಳ ಶೀಲಗೈದು ಈ ಜನ್ಮದಲ್ಲಿ ನಾನೇ ಗಂಡುಗಲಿ ಎಂದು ಬಾಯಿ ಎತ್ತಿ ಹೇಳ್ತಾನಲ್ಲ, ಅವನು ನಿನ್ನ ಮಗ. ಈಗ ಅದನ್ನೆಲ್ಲ ಮರೆತು ಮಾನಗೇಡಿಯಾಗಿ ಮತ್ತೊಬ್ಬರ ಮಕ್ಕಳಿಗೆ ಮಗನೆಂದು ಹೊಗಳಲು ನಾಚಿಕೆ ಆಗೋದಿಲ್ಲವೇ ನಿನಗೆ? ಕೈಲಾಗದ ಮಗನನ್ನು ಮನೆಯಲ್ಲಿಟ್ಟುಕೊಂಡು ಪೌರುಷವಂತರ ಮಕ್ಕಳಿಗೆ ಮಗನನ್ನು ಹೊಗಳುತ್ತೀಯ ಕತ್ತೆ? ಈ ಮನೆಯನ್ನು ಸ್ಮಶಾನದ ಮನೆ ಎಂದು ಬಾಯೆತ್ತಿ ಹೇಳುತ್ತೀಯ? ನೀನು ಗಂಡಸೇನೋ ನರಸತ್ತ ಚಂಡ? ಸರಿ ಆಚೆಗೆ ನನ್ನ ಮನೆಯಿಂದ. ದೇವ ಶ್ರೀಕೃಷ್ಣ ಪರಮಾತ್ಮ, ಎಂತಹ ಅಗ್ನಿಗುಂಡ ಪಕ್ಷದಲ್ಲಿ ನೂಕಿದೆಯ ತಂದೆ ನನ್ನನ್ನು. ನಿನ್ನೆಯ ಪರೀಕ್ಷೆಯ ಫಲಕ್ಕಾಗಿ ಅರ್ಜುನನಿಗೆ ಉಳಿಸಿ ಚಿತ್ರ ಅಂದರೆ ನಿನ್ನ ಕಾಲ ಬರುವ ತನಕ ದೂರವಿದೆ ಎಂದು ಆಜ್ಞಾಪಿಸಿದಂತೆ ಇನ್ನು ನನಗೂ ಅದೇ ರೀತಿ ಆಜ್ಞೆ ಮಾಡಿರುವೆಯ ತಂದೆ. ಮುಂದೆ ಮಗ ಬಬುರಾನ ತನ್ನ ತಂದೆ ಯಾರನ್ನು ಗುರುತಿಸಿಕೊಂಡರು ನಿನ್ನ ಆಜ್ಞೆಯಂತೆ ತಂದೆ ಮಗನಿಗೆ ಯುದ್ಧ ಮಾಡಿಸಿದಂತೆ ಇಂದು ನನ್ನ ಜೊತೆ ನನ್ನ ಮಗನಿಗೆ ಯುದ್ಧವೇ. ಯುದ್ಧದ ಸದ್ದನ್ನು ಹಿಂತೆಗೆದುಕೊಂಡು ಮಗನೇ ಎಂದು ಅಪ್ಪಿಕೊಳ್ಳಲು ಹೋದರೆ ತಂದೆಯಿಂದ ಮಗನನ್ನು ಮೇಲೆ ಹರಿದರೂ ನಿನಗೆ ಕರುಣೆ ಬಾರದು. ಮಗನ ಕಾಲು ಹಿಡಿದು ಬಿದ್ದು ಬೇಡಿಕೊಂಡರೂ ನಿನ್ನ ಲಜ್ಜೆ ಇವನಿಗೆ ಆಗಲಲ್ಲದೆ. ದುಷ್ಟರನ್ನು ಸಂಹರಿಸಿ ಶ್ರೇಷ್ಠರನ್ನು ಕಾಪಾಡಲಿಕ್ಕೆ ಯುಗ ಯುಗದಲ್ಲಿ ಜನಿಸಿ ಬರುತ್ತೆಯಂತೆ. ಈಗ ಎಲ್ಲಿದ್ದೆ ನಿನ್ನ ರಕ್ಷಣೆ? ನಿನ್ನ ಹೆಂಡತಿ ಮಕ್ಕಳನ್ನು ದೂರ ಬಿಡುವುದು ನ್ಯಾಯವೇ? ಮಗನಿಂದಲೇ ತಂದೆ ತಲೆ ಮೇಲೆ ಕಲ್ಲಿರಿಸಿದರೂ ನಿನಗೆ ಕರುಣೆ ಬಾರದೆ. ನನ್ನ ಹೆಂಡತಿ ಮಕ್ಕಳನ್ನು ಕದ್ದುಕೊಂಡು ಬಂದು ಇವನಿಂದ ತನ್ನ ಶ್ರೀಮಂತಿಕೆಯನ್ನು ಕುಡಿಕುಟ್ಟುವ ಈ ಧರ್ಮೇಂದ್ರ ಈ ಜಗಕ್ಕೆ ಗಂಡನಾದರೆ ನನ್ನ ಕರುಳನ್ನೇ ಕಿತ್ತು ಇವನ ಹೆತ್ತ ತಂದೆ ನಾನೇ ಎಂದು ಹೇಳಿದರು. ನಿನಗೆ ಕರುಣೆ ಬಾರದೆ. ಇಂಥವರಿಗೆ ನಿನ್ನ ರಕ್ಷಣೆ ಇದ್ದರೆ ಧಿಕ್ಕಾರವಿರಲಿ ನಿನ್ನ ಮಾಯಾಶಕ್ತಿಗೆ, ಧಿಕ್ಕಾರವಿರಲಿ ನಿನ್ನ ಮಾಯಾಶಕ್ತಿ. ಧರ್ಮೇಂದ್ರ, ನಾನು ಕೇಳ್ತಾ ನಿಂತಿರುವ ಈ ತಿರುಕನ ಮಾತನ್ನು ತ್ಯಾಗದ ಒದ್ದು ಹೊರ ಹಾಕಿದ್ರು ಇವನನ್ನು. ಹೋಗುವೆ ಧರ್ಮೇಂದ್ರ, ಹೋಗುವೆ ತಿಳಿದುಕೊಂಡು ಮಾತಾಡಲು ಹೋಗ್ತೀನಿ. ಇಷ್ಟೆಲ್ಲ ಅನ್ಯಾಯ ಅಕ್ರಮಗಳನ್ನು ಮಾಡುತ್ತಿರುವ ನೀನು ಇವನಿಂದ ನನ್ನನ್ನು ಒದ್ದು ತಳ್ಳಿಸುತ್ತೆ ಅಂದ ಮೇಲೆ ಮುಂದೊಂದು ದಿನ ಇದೇ ಕರ್ಮೆಯಲ್ಲಿ ನಿನ್ನನ್ನು ಒದಗಿಸಿ ಬಡವರ ಬೆವರಿಂದ ಹೆಪ್ಪುಗಟ್ಟಿರುವ ನಿನ್ನ ಹೊಟ್ಟೆ ಮೇಲೆ ಕಾಲಿಟ್ಟು ನಿನ್ನ ರಕ್ತ ಈ ಭೂಮಿಗೆ ಸುರಿಸಿದ್ದರೆ ನಾನು ನಮ್ಮ ಅಪ್ಪನ ಮಗನೇ ಎಂದು ಕೇಳಿ ಬರ್ತೀನಿ. ಚಿಕ್ಕಪ್ಪ, ಈ ರೀತಿ ಶಕ್ತಿಯಿಂದ ಮಾತನಾಡಿ ಹೋಗುವುದನ್ನು ಬಿಡಬಾರದು. ಇವನನ್ನು ಬಿಡಲು ಹಿಡಿದು ಸೀಳೆ ರಕ್ತ ಹರಿಸಬೇಕೆಂದರೆ ಬಂದೂಕಿಲ್ಲ. ರಿನಿವಲ್ ಲೈಸೆನ್ಸ್ಗಾಗಿ DC ಆಫೀಸ್ನಲ್ಲಿ ಬಿದ್ದಿವೆ. ಮುಂದೆ ಒಂದು ದಿನ ಅವನ ಕತೆ ಮುಗಿಸಲಾಗಬೇಕು. ಯಾಕಮ್ಮ, ಏನಾಯ್ತು? ಆ ಬಡಪಾಯಿ ವಿಶ್ವನಾಥನಲ್ಲ, ನಾನು ಕಾಲೇಜಿನಿಂದ ಬರುವಾಗ ನನ್ನ ಮಾನಹಾನ ಮಾಡಲಿಕ್ಕೆ ಪ್ರಯತ್ನ ಪಟ್ಟನಪ್ಪ. ಏನ್ ಮಾಡ್ಲಿ? ಏನು? ಆ ಬಡಪಾಯಿ ವಿಶ್ವನಾಥನಿನ ಮಾನವರಣೆ ಮಾಡಲಿಕ್ಕೆ ಪ್ರಯತ್ನಿಸಿದ್ದೀನಿ. ಏ ಬಡ್ಡಿ ಮಗನಿ, ಮೊದಲ ನನ್ನ ವಾಸನೆ ಮುಚ್ಚಿ ಚಂದ್ರನೇ ನಾನೆಂದು ಚಂದ್ರುಳ ನನ್ನ ಮಗಳ ಮೇಲೆ ಕೈ ಮಾಡಿದೆಯಾ ಮಗನಿ? ನಿನ್ನ ತಂದೆ ಮಕ್ಕಳ ಕಥೆ ಮುಗಿಸದೇ ಬರಲಾರಿ. ಧರ್ಮೇಂದ್ರ, ನೀನು ಬೇಗನೆ ಪಶುಪತಿ ಭೀಮ ಅವರನ್ನು ಕರೆದುಕೊಂಡು ಅವರ ಮನೆ ಕ್ರಾಸ್ ಹತ್ತಿರ ನಿಂತುಕೊಳ್ಳಿ. ನಾನು DC ಆಫೀಸ್ಗೆ ಹೋಗಿ ಬೇಗನೆ ಬಂದೂಕು ತೆಗೆದುಕೊಂಡು ಬರ್ತೇನೆ. ಆಮೇಲೆ ಅವರೆಲ್ಲರ ಸರ್ವನಾಶ ಮಾಡಿ ಬರೋಣ. ಆ ಮಾನಕ್ಕೆ ನಾನು ನನ್ನ ಮಗಳ ಮೇಲೆ ಕೈ ಮಾಡಿದ ಅವನ ಸ್ಥಿತಿ ಆಯ್ತು, ಬರ್ತೇನೆ ನಾನು. ರಾಜ, ಹೇಗಾಯ್ತು ನನ್ನ ಐಡಿಯಾ? ನಿನ್ನ ಐಡಿಯಾದಂತೆ ನಮ್ಮೆಲ್ಲ ಕಾರ್ಯಗಳು ಸಫಲವಾಗಿ ಸಾಗಿದರೆ ಮುಂದೆ ನಮ್ಮಿಬ್ಬರ ಅಮರ ಪ್ರೇಮ
ಮುಂದೆ ಸಾಗುವುದರಲ್ಲಿ ಸಂದೇಹವೇ ಇಲ್ಲ. ನನ್ನ ಪ್ರತಿಯೊಂದು ಕಾರ್ಯಕ್ಕೆ ಅಡ್ಡಿಯಾಗಿ ನಿಂತಿರುವ ವಿಶ್ವನಾಥನನ್ನು ನಿನ್ನ ತಂದೆಯ ಕೈಯಿಂದ ಅವನ ಲೋಕಕ್ಕೆ ಕಳುಹಿಸಿ ಮುಂದೆ ನೋಡುವಂತೆ ಈ ಕರ್ಮೇಂದ್ರನ ಕಾರಸ್ಥಾನದ ನಾಟಕವನ್ನು. ನಿಮ್ಮ ನಾಟಕದಲ್ಲಿ ನಾನು ಮುಖ್ಯ ಪಾತ್ರ ವಹಿಸಲೇ? ಇದೇನು ಕೇಳುತ್ತಿರುವೆ ರಾಜಶ್ರೀ? ನೀನು ಮುಖ್ಯ ಪಾತ್ರ ವಹಿಸಿದಾಗಲೇ ಆ ಸರ್ಪ ಕೊಟ್ಟ ತೀರ್ಪಿಗೆ ನಾಚಿಕೆ ಮುಂದುವರಿಯುವುದು. ಆಗ ನಾನೇ ಹೀರೋ, ನೀನೇ ಹೀರೋಯಿನ್. ಆಮೇಲೆ ಸಾಗಲಿ ನಮ್ಮಿಬ್ಬರ ರೈಲು ಬಂಡಿ. ಹಾ ರಾಣಿ, ಆ ವಿಶ್ವನಾಥನ ಅಂತ್ಯಕ್ರಿಯೆಗೆ ಹೋಗುವ ಮುನ್ನ ಒಂದು ಸಂತಸದ ಗೀತೆಯನ್ನಾದರೂ ಹಾಡಿ. ದೊರೆಗಳ ಮಾತು ಮೀರುವುದುಂಟೆ? ಬನ್ನಿ ಹೀಗೆ. ಪ್ರೇಮಿಯೇ 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 ಹೃದಯ ಬಂದು ದೇವನ ಪ್ರೀತಿಯೇ ದೇವರು. ಹೃದಯ ಬಂದು ದೇವನ ಪ್ರೀತಿಯೇ ದೇವರು. ಕಾಯವಾದ ಮನಸ ಆರಾಧಿಸು, ಕಾಯವಾದ ಮನಸ ಆರಾಧಿಸು. ಓ ಪ್ರೇಮಿಯೇ ಮಾ ಪ್ರೇಮಿಯೇ, ಓ ಪ್ರೇಮಿಯೇ ಕೋಟಿ ನಕ್ಷತ್ರ ಮಿನಗಿದರು ಆಕಾಶವು ಬೆಳಗಬಲ್ಲದೆ ಚಂದ್ರನಿಲ್ಲದೆ. ಯಾರ ನಗೆಯ ಕಂಡರು ನಿನ್ನ ನಗೆಯ ಹುಡುಕಾಟ. ನನ್ನ ಕಣ್ಣಲ್ಲಿ ನಿನ್ನ ಬಿಂಬವೇ, ನನ್ನ ಮನದಲ್ಲಿ ನಿನ್ನದೇ ಛಾಯೆ. ಏನಿದು ಮಾಯೆ, ಏನಿದು ಮಾಯೆ. ರಾಜಶ್ರೀ, ನೀನು ಬೇಗನೆ ಮನೆಗೆ ಹೋಗು. ನಾನು ಹೋಗಿ ಇನ್ಸ್ಪೆಕ್ಟರ್ನ ಕರೆದುಕೊಂಡು ಆ ವಿಶ್ವನಾಥನ ಮನೆ ಹತ್ತಿರ ಬರ್ತೇನೆ. ಓಕೆ, ಹೋಗಿ ಬನ್ನಿ.
ನೀನಾಗಿ ದೊಡ್ಡನಾಗುತ್ತಿರುವ ವಿಶ್ವ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕರ್ಮೇಂದ್ರನ ಮಾಯಾ ಪಂಜರದ ಜೈಲು ವಿಶ್ವ ನೀನು ಆಟದಲ್ಲಿ ತುಂಬಿಯಾಗಿ ಹಾರಾಡಿ ಈ ರಂಬೆಯನ್ನು ವಿಳಂಬಿಸಿ ನಿನಗೆಂದು ತಿಳಿಯುವುದು ಈ ಕರ್ಮೇಂದ್ರನ ಕಾರಸ್ಥಾನ. ನಾ ಬಯಸಿದ ನಿನ್ನ ತಂಗಿಯನ್ನು ಎಂದು ನೀ ನನ್ನ ವೈರಿ ಜಯರಾಮನಿಗೆ ಕೊಟ್ಟೆಯೋ ಉರಿಯಿತೋ ನನ್ನ ಅಂಗಾಂಗ. ಆ ಉರಿದ ಉರಿ ನಂದಿಸಲು ಅವನ ತಂಗಿ ರಾಜಶ್ರೀಯನ್ನು ನನ್ನ ಬಂಡಗಾಟಕ್ಕೆ ಎಳೆದುಕೊಂಡು ಅವಳ ಚೀಲವನ್ನು ನುಂಗಿ ನೀರು ಕುಡಿದು ನೀನು ಆ ಕಾರ್ಯವನ್ನು ಬಯಲಿಗೆಳುತ್ತಿ ಅಂದಾಗ ನಿನಗೆ ಅದೇ ರಾಜಶ್ರೀಯಿಂದ ಯಮನ ದಾರಿ ತೋರಿಸಿ ಈ ಸರ್ಪಕ್ಕೆ ಕರಾಳ ಸರ್ಪವಾಗಿ ನಿಂತಿರುವ ಹಾಗೂ ನಿನ್ನನ್ನು ಆ ಜಯರಾಮನನ್ನು ಧರ್ಮೇಂದ್ರನ ಕೈಯಿಂದ ಗುಂಡಿಟ್ಟು ಕೊಲ್ಲಿಸಿ ನಿಮ್ಮಿಬ್ಬರ ತಂಗಿಯರ ತಾಳಿ ಚಂದ್ರಮ ನಾನಾಗಿ ಮದುವೆಯಾಗಿ ಒಪ್ಪಿಡುತ್ತಿರುವ ನಿಮ್ಮಿಬ್ಬರ ತಂದೆಯನ್ನು ನಾ ಕೊಲೆಗೈದು ನನ್ನೆಲ್ಲ ಆಸ್ತಿ ಐಶ್ವರ್ಯಕ್ಕೆ ನಾನು ಮಾಡದಿದ್ದರೆ ನನ್ನ ಹೆಸರು ಕರಿಯ ನಾಗರ ಜಾತಿಯ ಕರ್ಮೇಂದ್ರನೇ ಅಲ್ಲ. ತಂಗಿ ಮನೆಯ ಕಡೆ ಹುಷಾರಮ್ಮ, ನಾನಷ್ಟು ಹೊರಗಡೆ ಹೋಗಿ ಬರ್ತೇನೆ. ಯಾಕೆಂದು ನನ್ನನ್ನು ಕೇಳ್ತೀಯ ಮಗನೇ? ಲೇ ವಿಶ್ವ, ಇಡೀ ನಾಡಿಗೆ ವೀರ ಸಿಂಹಿನ ಎನಿಸಿಕೊಂಡಿರುವ ನನ್ನ ಮಗನ ಮೇಲೆ ಮಾನಹಾನ ಮಾಡಲಿಕ್ಕೆ ಪ್ರಯತ್ನಿಸಿದ್ದೇನೆ. ಲೇ ಶ್ರೀಮಂತರೇ, ನಾನೀಗ ಸ್ವಲ್ಪ ಹಿಡಿತದಲ್ಲಿ ಹೇಳಿ ನಿನ್ನ ಮಗನ ಮೇಲೆ ನಾನು ಕೈ ಮಾಡಿದ್ದೇನೆಂದು ನಿಮಗೆ ಹೇಳಿದವರು ಯಾರು? ಸ್ವಲ್ಪ ನನ್ನ ಮಗ ಹೇಳುತ್ತಾರೆ. ಹಾಗಿದ್ದರೆ ನಿನ್ನ ಮಗನ ತಲೆ ಕಚ್ಚಿಡಬೇಕು. ಕೆಟ್ಟು ಹೋದ ನಿನ್ನ ಮಗನ ತಲೆ ಸರಿ ಮಾಡಿಸಿಕೊಳ್ಳುವಾಗಿ. ಯಾ ವಿಶ್ವ, ಈ ನಾಡಿನ ಶ್ರೀಮಂತನೆಂಬ ಕಬರಿಲ್ಲದೆ ಸತ್ತಿನಿಂದ ಮಾತಾಡುವ ನಿನ್ನನ್ನು ಸುತ್ತ ಹಾಕಲು ಬಂದಿರುವ ಚರದ ಸರ್ಪವಾಗಿ ನನ್ನನ್ನು ಸುಟ್ಟು ಹಾಕುವ ಧೈರ್ಯ ನಿನಗೆ ಹಾಕುವ. ನಿನ್ನನ್ನು ಹುಟ್ಟಿಸಿದ ನಿನ್ನಪ್ಪನಿಂದಲೂ ಸಾಧ್ಯವಿಲ್ಲ. ಮಾತಿಗೆ ಮಾತು ಮರು ಉತ್ತರಿಸಿದರೆ ನಿಮ್ಮೆಲ್ಲರ ತಪ್ಪುಗಳು ನನ್ನ ಮನೆಯ ಬಾಗಿಲಿಗೆ ನೇತು ಹಾಕುವ ಎಚ್ಚರ. ಲೋಹಿತೃತ ಎಂದು ನಿನ್ನ ತಂದೆ ನಿನ್ನ ತಾಯಿ ಸಂಬಂಧಿರು ಡಕಾಯತರ ಕೈಯಲ್ಲಿ ಕಳೆದುಕೊಂಡನು. ಅಂದೇ ಆಯ್ತು ನಿಮ್ಮಪ್ಪನ ಹೆಸರಿಗಿದ್ದ ಈ ಮನೆ. ಪಾಪ, ನಾನು ಇದುವರೆಗೂ ಬಡವರು ಬದುಕಲೆಂದು ಮಾನವತೆಯಿಂದ ಬಿಟ್ಟರೆ ನನಗ್ಯಾವಾದರೂ ನಿಂತು ಮಾತನಾಡ್ತೀಯ ಮಗನೇ? ಎದು ನಿಂತು ಮಾತನಾಡ ನಿನ್ನನ್ನು ಇದೇ ಮನೆಯಿಂದ ಹಾಕ್ತವರ ಹಾಕುವ ಎಚ್ಚರ. ನನಗ ಎಚ್ಚರ ಹೇಳುವ ಸಾಹುಕಾರರೇ, ಚಿಕ್ಕಂತೆ ತಾಯಿ ಹಾಲು ಕುಡಿದು ಕೆಚ್ಚದ ಬೆಳೆಸಿಕೊಂಡಿರುವ ಈ ಗಂಡು ಗಣಿಯ ಗುಂಡಿಗೆ ಒಡೆಯುವ ಕೈಗ ನಿನ್ನಂತಹ ನಪಂಸಕನಿಗಲ್ಲಿಂದ ಬರಬೇಕಲ್ಲ. ದಿನಕ್ಕೆ 100 ಬಡವರ ಗೋಣು ಮುರಿದು ಅವರ ಆಸ್ತಿ ಪಾಸ್ತಿಗಳು ನಿನ್ನ ಪಾದ ಮತ್ತು ಹೊಟ್ಟೆಯನ್ನು ದಂತುಕೊಂಡಿವೆ. ಅಂದಾಗ ನಾನೇ ನಿನ್ನನ್ನು ಹೊತ್ತು ನನ್ನ ಸೇಡು ತೀರಿಸಿಕೊಂಡು ನನ್ನ ಆಸ್ತಿಯನ್ನು ಮರಳಿ ಪಡೆಯಲು ಬಂದಿರುವೆ. ನೀನು ಎಚ್ಚರ. ನಾನು ಪುರುಷನೆಂದು ಹೇಳಿಕೊಳ್ಳುವ ನಿಮ್ಮಂತ ಬಡಾಧಿಕಾರಿಗಳಿಗೆ ಪ್ರಾಣ ನೀಡಿದ ಪುಣ್ಯಕಾಂತನಿಗೆ ನಪಂಸಕನನ್ನು ನಮ್ಮ ಸಾರಿ ಬೊಗಳಿದರು. ಹೊಗಳಿದ ನಿನ್ನ ಹೊಗಳಿಕೆ ಮುಗಿಯೋದೊಳಗೆ ಹೊರಗೆ ಎಂತಿರುವ ನಿನ್ನ ತಂಗಿಯ ಶೀಲ ತುಂಬಿದ ಸಮಯವನ್ನು ನನ್ನ ಕೈಯಲ್ಲಮ್ಮ ನೀವು ತಿಳಿದುಕೋ. ನೀನು ಗಂಡಸರಾಗಿದ್ದರೆ ನಿನ್ನ ಮೈಯಲ್ಲಿ ನಿನ್ನಪ್ಪನ ರಕ್ತವೇ ಹರಿಯುತ್ತಿದ್ದರು. ಮುಟ್ಟೆದುರಿಗೆ ನನ್ನ ತಂಗಿಯನ್ನು ಮುಟ್ಟಿದ ಈ ನಿನ್ನ ಕೈ ಕಾಲುಗಳನ್ನು ಕತ್ತರಿಸಿ ಹಾಕಿ ಈ ದೇಹದಿಂದ ನಿನ್ನ ರುಂಡವನ್ನು ಬೇರ್ಪಡಿಸಿ ನನ್ನ ದೇಶಕ್ಕೆ ತೂರದಿದ್ದರೆ ನನ್ನ ಹೆಸರು ವಿಶ್ವನಾಥನೇ ಅಲ್ಲವೆಂದುತ್ತಿದೆ. ದಣ್ಯರ, ನಿಮ್ ಹೆದರಿಕೆನೆ ಇಲ್ದಂಗ ನಿಮ್ ಮಗ ಕೈ ಹಿಡಿದಂತ್ರಿ ಈ ವಿಶ್ವ. ಪಟ್ಟಿ ಪಟ್ಟಿ ಇಂಥ ಪುಂಡ ಪುರಾಣಿಗಳ ರಕ್ತ ಮಾಂಸದಿಂದಲೇ ನನ್ನ ಮನೆ ನಿರ್ಮಿಸಿದೆ ಅನ್ನೋದಾಗ ನಾನು ಇವನ ರಕ್ತ ಹರಿಸಲ ಬಿಡಲಾರಿ. ಭೀಮ,
ಅಪ್ಪಣೆ ಮಾಡಿದಣೆ. ಅದನ್ನು ಅರಿಯದೆ ನನ್ನ ಮಗಳ ಮೇಲೆ ಕೈ ಮಾಡಿದರೆ ಇವನನ್ನು ತುಂಡು ತುಂಡಾಗಿ ಕತ್ತರಿಸಿ ನೀ ನರಿ ನಾಯಿಗಳಿಗೆ ನೈವೇದ್ಯ ಮಾಡಿಬಿಡಲು. ಅಪ್ಪಣೆ ದಣಿ. ನಾಯಿ ನರಿಗಳಿಗೆ ಏಕೆ ದಣಿ? ಶ್ರೀಮಂತ ರಾಜಕುಮಾರಿ ಮೇಲೆ ಕೈ ಮಾಡಿ ಸೊಕ್ಕಿನಿಂದ ಬೆರೆಯುತ್ತಿರುವ ಇವನ ರಕ್ತಾನೆ ನಾನೇ ಕೊಡು ಶಾಂತನಾಗಿ ಬಿಡುತ್ತೇನೆ. ತುತ್ತು ಕೂಲಿನ ಆಸೆಗಾಗಿ ಇವನ ಮನೆ ಬಾಗಿಲು ಕಾಯುವ ನಾಯಿ, ಚೂ 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 ಬಿಟ್ಟಾಗ ಬಗಳುವ ನಾಯಿ. ನಿನಗೇನು ಗೊತ್ತಾಯ್ತಲ್ಲ ಮಾನ ಅನ್ನೋದು? ಚಿಕ್ಕ ಚಿಕ್ಕರನ್ನು ಮಕ್ಕಳ ಮೇಲೆ ಕೈ ಮಾಡಿ ತಾಯಿ ನಾಡಿಗೆ ದ್ರೋಹ ಬಗೆಯುವ ನಿನ್ನಂತ ನಾ ಮಕ್ಕಳಲ್ಲ. ಪರವ ಹಣ್ಣು ಮಕ್ಕಳ ಮೇಲೆ ಕಾಮ ದೃಷ್ಟಿ ಮೀರಿ ವೀರ ನಾರಿಯರ ಶೀಲ ಪ್ರಾಣವನ್ನು ಕಲಿಯುವ ಈ ನಿನ್ನ ಸಾವು ಕಾರಣಂತ ಕರ್ಮ ಚಾಂಡಾಲ ನಾನಲ್ಲ. ಲೋಕವೇ ನನ್ನ ಮನೆ, ನಾಡ ಜನರೇ ನನ್ನ ಬಂಧುಗಳು, ನಾಡಿನ ಗೆಳತಿಯರೇ ನನ್ನ ಅಕ್ಕ ತಂಗಿ ತಾರಂಗಿ ಅಂದಾಗ ತನ್ನ ಶೀಲದ ಬೆಲೆ ಯಾರಿಗೆ ಗೊತ್ತಿಲ್ಲದೆ ಈ ಬಹುದು ವಿಶ್ವನಾಥನ ಮೇಲೆ ಅಪರಾಧವಾದವ ಅವಯಾವ ಸೂರ್ಯ ಜಾತಿಯನ್ನು ವಿಶ್ವ. ನಿನ್ನ ಕಂತೆ ಪುರಾಣ ವಿಚಾರ ನನಗೆ ಬೇಕಾಗಿಲ್ಲ. ಮರ್ಯಾದೆಯಿಂದ ಮಾನವಂತ ಹೆಣ್ಣಿನ ಕೈ ಹಿಡಿದು ತಪ್ಪಾಗಿ ತಂದು ನಮ್ಮ ದಣಿಗೆ ಶರಣಾಗತನಾಗೋ ಒಂದು, ಇಲ್ಲ ನಿನ್ನ ಹೆಣ ಬೀಳಬೇಕೋ ಒಂದು. ಏ ಭೀಮಾ, ಮೊಳಕ್ಕೆ ಎದುರಿಸಲೆನ್ನುವ ಹೇಳಿಕೊಡವಲ್ಲವೇ ಈ ವಿಶ್ವನಾಥನು? ನಾನು ನರರಂಗಕ್ಕೆ ತಾಳಿರಬೇಕೆಂದು ನಿರ್ಧಾರ ಮಾಡಿದರೆ ಮರಣ ಘಟ್ಟಕ್ಕೆ ಆಗಬೇಕು ಅಂದು, ಇಲ್ಲ ಗುರಿ ಮುಟ್ಟಿ ತೀರಲೇಬೇಕು ಅಂದು ಅಂದಾಗ ನೀನು ನನ್ನ ಪ್ರಾಣವನ್ನು ತಗೊಂಡೇ ತೀರುತ್ತೆ ಎಂದು ಮುಂದೆ ಹೆಜ್ಜೆ ಇಡುವುದಾಗಿದೆ. ಆ ಲಕ್ಷ್ಮಣ ಯಾಕೆ ಅಂತ ಈ ವಿಶ್ವನಾಥನು ಒಂದೇ ಕೇಳುತ್ತೇನೆ. ನಿನ್ನಲ್ಲಿ ಗಂಡಸ್ಥಾನಗಳಿದ್ದರೆ ಈ ರೇಖೆಯನ್ನು ದಾಟಿ ನನ್ನ ಬರುವ ಲಕ್ಷ್ಮಣ ರೇಖೆ. ವಿಶ್ವ ಆ ರಾಮ ಲಕ್ಷ್ಮಣರೊಂದು ಮಾರೀಚನ ಮಾಯಾಜಾಲದಲ್ಲಿ ಬಿದ್ದು ಸೀತೆಯನ್ನು ಕಳೆದುಕೊಂಡಂತೆ ನಮ್ಮ ಇದನ್ನು ನಿನ್ನ ರೇಖೆ. ವಿಶ್ವ ನಿನಗೆಂದು ತಿಳಿಯುವುದು ನಾ ಕರಾಗದ ಮಾರೀಚನ ಮಾಯಾಜಾಲ ಅಂದು ಸೀತೆಗೆ ಹೊರಬರಬೇಡೆಂದು ರೇಖೆ ಹಾಕಿ ಹೇಳುವಾಗ ಲಕ್ಷ್ಮಣ ರಾವಣ ಸನ್ಯಾಸಿಯಾಗಿ ಬಂದು ರೇಖೆಯನ್ನು ಮರೆದ ಸೀತೆಯನ್ನು ಹೊತ್ತೊಯ್ದಂತೆ ಇನ್ನು ನಿನ್ನ ರೇಖೆಯನ್ನು ಮರೆದ ಹೊತ್ತೊಯ್ಯಲು ಬಂದಿರುವೆ ನಿನ್ನ ಸೈನ್ಯವನ್ನು. ನಿನ್ನಿಂದ ಈ ಘಟಸರ್ಪದ ಮೇಲೆ ಮತ್ತೊಂದು ಬಲೆಯನ್ನು ಕಳಿಸಿದ ಯಾವೆಲ್ಲ ಕಾಪಾಡಿಯನು ಮುಗಿಯಿತೋ ನಿನ್ನ. ನಿಲ್ಲಿಸೋ ನಿನ್ನ ಸೂರತನವನ್ನು. ಇನ್ಸ್ಪೆಕ್ಟರ್, ಇವನೇ ನೋಡಿ ಗುಂಡ ನಂಬರ್ 1. ಗುಂಡ ನಂಬರ್ 1. ರೌಡಿಗಳಿಗೆ ರೌಡಿ ಪರೌಡಿ, ಗುಂಡಗಳಿಗೆ ನಾನೊಬ್ಬ ಖಾಕಿ ತೊಟ್ಟಿರುವ ಗುಂಡ ಇರುವಾಗ ಇವನ್ಯಾವ ಗುಂಡ? ಮೊದಲು ಈ ಗುಂಡನನ್ನು ಅರೆಸ್ಟ್ ಮಾಡಿ. ಯಾರನ್ನು ಅರೆಸ್ಟ್ ಮಾಡ್ತೀವೋ ಮತ್ತಿನ್ಯಾರನ್ನು? ನಿನ್ನನ್ನೇ. ಕಾರಣ ನನ್ನನ್ನೇ ಕಾರಣ ಕೇಳುವೆಯೋ ವಿಶ್ವ? ಹಾಡ ಹಗಲೇ ಇವರ ಮಗಳ ಮೇಲೆ ಕೈ ಮಾಡಲಿಕ್ಕೆ ನಿನಗೆ ನಾಚಿಕೆ ಆಗೋದಿಲ್ಲ. ಏನ್ ನೋಡ್ತಾ ಇದ್ದೀರಾ? ಮೊದಲು ಅರೆಸ್ಟ್ ಮಾಡಿ ಈ ಗುಂಡನನ್ನು. ಜಿದ್ದ ಕೊಟ್ಟು ಜಿಗದಾಡ ಗುಣದಾಡ ಗೆದ್ದಿದ್ದಲ್ಲ, ಕೊಡ ನನ್ನ ಸಾಹೇಬ್ರಿಗೆ ಉತ್ತರ ಕೊಡ. ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ತೀನಿ. ನಮ್ಮ ಅಣ್ಣ ಯಾವ ತಪ್ಪನ್ನು ಮಾಡಿಲ್ಲ. ತಂಗಿ, ಕಟುಕರ ಮುಂದೆ ಕುದಿ ಕಣ್ಣೀರು ಹಾಕಿದರೆ ಅದಕ್ಕೆ ಮರಳಿ ಜೀವದಾನ ಕೊಡುವ ನಮ್ಮ ಕಟುಕ. ಬಿಟ್ಟು ಬಿಡು ನಿನ್ನ ಆಟ. ಈ ಇನ್ಸ್ಪೆಕ್ಟರ್ ಏಕೆ
SP ಬಂದು ನನ್ನನ್ನು ಹಿಡ್ಕೊಂಡು ಹೋದರು. ಹೆದರುವನಲ್ಲ ನಿನ್ನ. ನೋಡಿ ಸಾಹೇಬ್ರೆ, ನಿಮ್ಮ ಎದುರಲ್ಲಿ ಯಾವ ರೀತಿಯಾಗಿ ಮಾತನಾಡ್ತಾನೆ. ಯಪ್ಪ ಪೊಲೀಸ್ ಸಾಹೇಬ್ರ, ನೀವು ಕಣ್ಣು ಮೂಗು ತಿರುವಾಡಿ ನೋಡಿದ್ರೆ ನಾನು ಇಲ್ಲಿ ಹೊರಗಡೆ ಬಂದಂಗಾದ್ರಿ. ಅಪ್ಪ ಮನೆ ಕರ್ಕೊಂಡವ್ರಿ, ಕರ್ಕೊಂಡವ್ರಿ. ನಿಮ್ಮ ತಂಗಿ ತಿರುವ ನಾನು ನಿಮ್ಮಲ್ಲಿ ಕ್ಷಮೆಯನ್ನು ಬೇಡ್ಕೊಳ್ತಾ ಇದ್ದೇನೆ. ದಯವಿಟ್ಟು ನೀವು ನಮ್ಮ ಅಣ್ಣನನ್ನು ಬಿಟ್ಬಿಡಿ. ಇವನೇ ನಮ್ಮೆಲ್ಲರ ಜೀವ. ಈಗ ಇವನನ್ನು ಎಳೆದುಕೊಂಡು ಹೋದ್ರೆ ಈ ರಾಕ್ಷಸರು ಯಾವ ಸಮಯದಲ್ಲಿ ಏನ್ ಮಾಡ್ತಾರೋ ಹೇಳೋದಕ್ಕೆ ಬರುವುದಿಲ್ಲ. ದಯವಿಟ್ಟು ನಮ್ಮ ಅಣ್ಣನನ್ನು ಬಿಟ್ಟುಬಿಡಿ. ಹಾಗೆ ಬಿಡುವುದಕ್ಕೆ ಬರುವುದಿಲ್ಲಮ್ಮ. ಜಯಶ್ರೀ, ಈ ನಿನ್ನ ಜೈಲಿಗೆ ಹೋಗುತ್ತಿದ್ದಾನೆಂದು ದುಃಖಿಸಿ ಕಂಬನಿ ಬಿಡುತ್ತದೀರಮ್ಮ. ನಾನು ಜೀವಂತವಾಗಿರುವವರೆಗೂ, ಈ ನಿನ್ನಣ್ಣನ ತಾಯಿಯಲ್ಲಿ ಶಕ್ತಿ ಇರುವವರೆಗೂ ನನ್ನ ಮನತನದ ಮೇಲೆ ಕಣ್ಣು ಹಾಕಲಿಕ್ಕೆ ಇವರಿಂದಾಕೆ ಆ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ಒಂದು ವೇಳೆ ಇವರಿಂದ ಏನಾಗಲು ಅಪಘಾತ ಕಂಡು ನಾನು ಜೈಲಿನಿಂದ ಬಿಡುಗಡೆಯಾಗಿ ಬಂದ ತಕ್ಷಣವೇ ಇವರ ಕೊರಳಿಗೆ ಕಟ್ಟುವ ಮಕ್ಕಳ ತರ ಹಾಕಿ ಇವರೊಬ್ಬೊಬ್ಬರ ಗುಂಡಿಗೆಯನ್ನು ಸೇರಿ ಬಿಸಿ ರಕ್ತ ಕುಡಿದು ಕತ್ತಿನಿಂದ ಪುಡಿ ಪುಡಿದು ಬರುವ ಇವರ ರಕ್ತದಿಂದ ನಿನ್ನ ಜಡ ತೋರಿಸಿ ನಿನ್ನ ಒಳಗೆ ರಕ್ತದ ತಿಲಕವನ್ನಿಡದಿದ್ದರೆ ನಾನು ನಿನ್ನ ವಿಶ್ವನಾಥನೇ ಅಲ್ಲ ಬರುತ್ತೇನಮ್ಮ. ನಡೆಯ ಕುಣಿಸೋನು ಹಲ್ಲಿ ತುಂಬೋನಗೆ ಕುಣಿಯೋರು ನಾವು ನಿತ್ಕೊಂಡ್ರೆ ಹಾಗೆ ಬರೆದೊಮ್ಮೆಯಲ್ಲಿ ಬೆಲೆಯಿಲ್ಲ ತಂದೆ ವಿಧಿಯೇ ಕರ್ಮೇಂದ್ರ, ಮುಂದಿನ ನಮ್ಮ ಕೆಲಸ ಕರೆಕ್ಟ್ ಆಗ್ಬೇಕಾದ್ರಿ ಮೊದಲು ಈ ಮನೆಗೆ ಬೀಗ ಹಾಕಿ ಈ ಪಶುಪತಿಯನ್ನು ಕರೆದುಕೊಂಡು ಹೋಗಿ ಆ ಎಸ್ಪಿಗೆ ಭೇಟಿಯಾಗಿ. ಆಯ್ತು ಈಗ ಪಶುಪತಿ, ಬನ್ನಿ ಹೋಗೋಣ. ನೀನೆಷ್ಟೇ ದುಃಖಿಸಿ ಕಂಬನಿಯಿಂದ ಮಳೆ ಕರೆದರು ಬೇಳೆ ಸೇರಿದ ನಿನ್ನನ್ನ ಹಿಂತಿರುಗಿ ಬರೋ ಎಂದಿಗೂ ಸಾಧ್ಯವಿಲ್ಲ. ಅವನು ಹಿಂತಿರುಗಿ ಬರಬೇಕಾದರೆ ನೀನು ನನ್ನ ಮಾತಿನಂತೆ ನಡೆದರೆ ಮಾತ್ರ. ಅದೇನಿರುವುದು ಹೇಳಿ ಕರಿ. ನಮ್ಮ ಅಣ್ಣ ತಿರುಗಿ ಮನೆಗೆ ಬರುವ ಹಾಗಿದ್ರೆ ಖಂಡಿತವಾಗಿ ನಿಮ್ಮ ಮಾತನ್ನು ಪಾಲಿಸುತ್ತೇನೆ. ಹಾಗಾದರೆ ತಾರಣ್ಣನ ಮನದಲ್ಲಿ ತುಂಬಿ ನಿಂತಿರುವ ಈ ನಿನ್ನ ಶರೀರ ನನಗೆ ಅರ್ಪಿಸಬೇಕು. ಏನೋ ಧನ ಪಿಶಾಚಿ, ನಿನ್ನ ಮಗನ ಮದುವೆಯಾದ ನಾನು ನಿನಗೆ ಈ ದೇಹವನ್ನು ಅರ್ಪಿಸಬೇಕೆ? ಯಾಕೆ ತಪ್ಪನು ನನ್ನ ಮಗನ ಮನದಿ ಆಗಲಿಕ್ಕೆ ನೀನೇನು ಆಲೋಚನೆ ಕುಳಿತುಕೊಂಡು ತಾವು ಕಟ್ಟಿಸಿಕೊಂಡಿಲ್ಲವಲ್ಲ. ಮೇಲಾಗಿ ಮೋಹನಾಗ ನನ್ನಿಂದ ಅಕ್ಷತೆ ಕಾಳನ್ನು ಹಾಕಿಸಿಕೊಂಡಿರುವಲ್ಲ ಅಂದಾಗ ಎಷ್ಟಾದರೂ ನೀನು ನನ್ನ ದೃಷ್ಟಿಯಲ್ಲಿ ಅವನ ಸೂಳೆಗೆ ಸಿಕ್ಕವರು ಸುಖಪಟ್ಟರ ತಪ್ಪೇನು? ಸೂಳೆ ಎಂದು ನುಡಿಯುವ ನಾಲಿಗೆಯನ್ನು ಸ್ವಲ್ಪ ಹಿಡಿತದಲ್ಲಿ ಇಟ್ಟುಕೊಂಡು ಮಾತಾಡಿ. ಮಾವನೆಂದು ನಿನಗೆ ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೀನಿ. ಸುಮ್ಮನೆ ಈ ಗರುತಿಗಿದರ ಅಡದೆ ಹಾಗೆ ಹೋಗಿ ಬಂದಿರುವುದ ಓಟ ಆಗಲು ಬಂದಿಲ್ಲ ಜಯಶ್ರೀ. ಗರತು ಕೋಗಿಲ ಸ್ವರದಲ್ಲಿ ಹೇಳುವ ನಿನ್ನ ಅದರಾಮೃತ ಒಂದು ಸೆರೆದು ಹೋಗಲು ಬಂದಿರುವೆ. ದೂರ ಸರಿದು ಮಾತನಾಡಲೇ ದುರಾತ್ಮ. ಮಾವನೆಂದು ಕರೆದರೂ ಕೂಡ ನಿನಗೆ ಸ್ವಲ್ಪ ಅದರ ಮನುಷ್ಯತ್ವ ಎಂಬುದನ್ನೇ ಇಲ್ಲವೇನು? ಹೆತ್ತ ತಾಯಿ, ಹೊತ್ತ ಭೂಮಿ, ಮಗನ ಹೆಂಡತಿ, ಈ ಮೂರು ಮಹಾಲಕ್ಷ್ಮಿ ಎಂಬುದು ಖಬರ್ ಇಲ್ಲಿದೆ. ಅಲ್ಲ ಸಲ್ಲದ ನುಡಿಗಳನ್ನು ಆಡಿದ್ರೆ ನುಡಿಯುವ ನಿನ್ನ ನಾಲಿಗೆಯನ್ನು ಕಡಿದು ಹಾಕುವೆ ಎಚ್ಚರ. ನನಗೆ ಅಪ್ಪರಾದ ಕೆಟ್ಟ ಸೂಳೆ ದಿನಕ್ಕೊಬ್ಬ ಮಿನ್ನನ ಕೈ ಹಿಡಿದು ಕಣ್ಣಲ್ಲಿ ಕಾಮದಾಟವಾಡಿ ಮತ್ತೆ ನನ್ನ ಮಗನಿಗೆ ಮನದಾದ ನೀನ್ಯಾವ ಮಹಾಲಕ್ಷ್ಮಿ? ನಿಮ್ಮಂತ ಹೆಣ್ಣಂದಿರು ನಿಮ್ಮನ್ನು ಬಳಸುತ್ತಾರಿಂದಲೋ ನಮ್ಮಂತ ಶ್ರೀಮಂತರ ಆಶಿಸುವವರು ನಿಮ್ಮಂತವರನ್ನು ಅಂದಾಗ ನಾ ನಿನ್ನ ತಂಡ ಅನ್ನುವಂತ ತುಟಿ ಕಚ್ಚಲ. ನೀನು ಹೇಳಿದ್ದಕ್ಕೆ ಹಠವೆಂದು ಸಾಧಿಸಿದ್ದಾದ್ರೆ ಕ್ಷಣದಲ್ಲಿ ಬೀಳುವುದು ನಿನ್ನ
ಹಠ. ಹಠ ಬಿಟ್ಟರೆ ಹಠ ಸಾಧಿಸುವ ಸಾಯುತ್ತೇನೆಂಬುದನ್ನು ನೀ ಮಾತ್ರ ಮರೆಯಬೇಡ. ಹಾಗೇನಾದರೂ ಮಾವನೆಂಬುದು ನಾಯಿಯಾಗಿ ಈ ನಿನ್ನ ಸೊಸೆಯ ಮೇಲೆ ಬಲಾತ್ಕಾರ ಮಾಡಲು ಬಂದಿದ್ದೆ ಆದರೆ ಈ ಸಮಾಜದ ಗರ್ತಿಯರು ನಿನ್ನನ್ನು ಕೆಡವಿ ರಕ್ತ ಕುಡಿತಾರೆ ಎಂಬುದನ್ನು ಮಾತ್ರ ಮರೆಯಬೇಡ. ಸಮಾಜ ಇದೊಂದು ಗರತಿಯರ ಸಮಾಜವೇ ಜಯಶ್ರೀ. ಈ ನಿನ್ನ ಗರತಿಯರು ಮರವಾಸ ಕೂತಿದ್ದಾರೆ ಗೊತ್ತು. ಗಂಡನೊಬ್ಬ ಸಣ್ಣನೆಂದು ಕೈ ಬಿಟ್ಟು ಬಯಸಿದ ಮಿಂಡನಿಗೆ ಗುಂಡಿಕ್ಕಿಕೊಂಡು ನನ್ನಂತ ಮಾವನೊಂದಿಗೆ ಸರಸ ಮಾಡಿದ ಹೆಣ್ಣುಗಳಷ್ಟಿಲ್ಲ. ಈ ನಿನ್ನ ಗರತಿ ಸಮಾಜದಲ್ಲಿ ಗಂಡನ ದೇವರೆಂದು ಗಂಡನಿಗೆ ಬಣ್ಣ ಹಚ್ಚಿ ಮಾತನಾಡಿ ದೇವರಂತಿರುವ ಮಾವನ ಮೇಲೆ ಕಾಮದ ಕಣ್ಣಿರಿಸಿದ ಮಾತುಗಾತಿ ಹೆಣ್ಣುಗಳಷ್ಟಿಲ್ಲ. ಈ ನಿನ್ನ ಗರತಿ ಸಮಾಜದಲ್ಲಿ ಮಾವನೊಬ್ಬ ಮುದಿಯನಾಗಿ ಯಮನ ದಾರಿ ಸಮೀಪಿಸಿದರು ಮಾವನನ್ನು ಕಾಮದಾಟಕ್ಕೆ ಕರೆದ ಹೆಣ್ಣುಗಳಷ್ಟಿಲ್ಲ. ಈ ನಿನ್ನ ಗರತಿ ಸಮಾಜದಲ್ಲಿ ಅಂದಾಗ ನಾನು ನಿನ್ನಲ್ಲಿ ಸುಖ ಪಡುವುದೇನು ಮಾ? ಈ ರೀತಿ ಸಮಾಜದ ಗರತಿಯರನ್ನು ಹೀಯಾಳಿಸಿ ಮಾತನಾಡ್ತಾ ಇದೆಯಲ್ಲ, ನೀನೊಬ್ಬ ಹಾದರಕ್ಕೆ ಹುಟ್ಟಿದ ಭಂಡ ಸೂಳೆ ಮಗ. ನೀನಿಗೆ ಒಳ್ಳೆ ಮಾತಿನಿಂದ ಇಲ್ಲಿಂದ ಹೋದ್ರೆ ನಿನ್ನ ಪಾಲಿಗೆ ನಿಲ್ಲಬೇಕಾಗುತ್ತದೆ ನಾನು ಮಹಾಕಾಳಿಯಾಗಿ. ಒಳ್ಳೆಯ ಮಾತಿನಿಂದ ನೀ ನನಗೊಲಿಯದಿದ್ದರೆ ಮಹಿಷಾಸುರನಾಗಿ ಕೊಂದು ಬಿಡುವನು ನಾ ನಿನ್ನ ಮಗ. ಮಗನ ಕರಳುವ ಕುಡಿಯನ್ನು ಕೊಂದು ಹಾಕ್ಬೇಡಿ. ಆ ಮಗು ನಿಮ್ಮ ಔಷಧದ ರಕ್ತದಲ್ಲಿ ನನಗೆ ಬೇಕಾದ ಶಿಕ್ಷೆಯನ್ನು ಕೊಡಿ. ಆದ್ರೆ ದಯವಿಟ್ಟು ನನ್ನ ಮಗುವನ್ನು ಮಾತ್ರ ಏನು ಮಾಡಬೇಡಿ. ಕಾಣಿಕ ಬಿದ್ದರು ಕರುಣೆ ತೋರಿ ಬಿಡುವನಲ್ಲ ಜಯಶ್ರೀ. ಈ ಧರ್ಮೇಂದ್ರ ತನ್ನಿಟ್ಟಿರಾನೆಂದ ಮೇಲೆ ಪೂರೈಸಿಕೊಳ್ಳದ ಬಿಡಲಾರನು. ಈಗ ನನ್ನಿಂದ ನಿನ್ನ ಚೀಲ ಹೋಗಬೇಕು ಎಂದು ಈ ಮಗುವಿನ ಪ್ರಾಣವಾಗಬೇಕು ಎಂದು. ದಯವಿಟ್ಟು ಅಂತ ಕೆಲಸ ಮಾತ್ರ ಮಾಡಬೇಡಿ. ನಿಮಗೆ ಬೇಕಾದ ಶಿಕ್ಷೆ ಇದ್ರೆ ನನ್ನ ಮೇಲೆ ತೀರಿಸ್ಕೊಳ್ಳಿ. ನನಗೆ ಬೇಕಾದ ಶಿಕ್ಷೆಯನ್ನು ಕೊಡಿ. ಈ ನಿಮ್ಮ ಮಗು ನಿಮ್ಮ ವಂಶ ಜ್ಯೋತಿ. ಆ ಜ್ಯೋತಿಯನ್ನು ಮಾತ್ರ ನಗಿಸಬೇಡಿ. ದಯವಿಟ್ಟು ನನಗೆ ಪುತ್ರ ದೀಕ್ಷೆಯನ್ನು ಕೊಡಿ. ಪುತ್ರ ದೀಕ್ಷೆ ಪ್ರತಿ ದೀಕ್ಷೆ ಕೊಡುವ ಬಂದಿರುವ ನಾನು ನಿನಗೆ ಪುತ್ರ ದೀಕ್ಷೆ ಕೊಡಲಿ. ನಾನು ನಿನ್ನ ಬೆಳೆಸಬೇಡ ನಿನ್ನ ಕಣ್ಣದ ಕಂತೆ ಪುರಾಣವನ್ನು. ಇನ್ನು ನಿನಗೆ ಕೊನೆ ನಿಮಿಷ ಟೈಮ್ ಕೊಡ್ತಾ ಇದ್ದೀನಿ. ಅಷ್ಟರಲ್ಲಿ ನೀನು ಬಂದು ನನಗೆ ಸೆರಗು ಹಾಸಿದಿ ಸರಿ. ಇರದಿದ್ದರೆ ಅದೇ ನಿಮಿಷದಲ್ಲಿ ಹಾರು ಹೋಗೋದು ಈ ನಿನ್ನ ಮಗುವಿನ ಪ್ರಾಣ. ಇದೇ ನನ್ನ ಕೊನೆ ಮಾತು. ಎಲ್ಲ ನೀಚ. ಈ ಹೆಣ್ಣು ಇಷ್ಟೊಂದು ಕರಳು ಸುಟ್ಟುಕೊಂಡು ಮಾತನಾಡಿದರೂ ಕೂಡ ನಿನಗೆ ಕನಿಕರ ಇಲ್ಲವೇನೋ ನೀಚ. ನಿನ್ನ ಬಿಂಕದ ಮಾತಿಗೆ ಅಂಕಿತಲಾಗುವ ಮಂದಮತೆ ಹೆಣ್ಣು ನಾನಲ್ಲ. ನನ್ನ ಮಾಂಗಲ್ಯದ ಪವಿತ್ರತೆಯಿಂದ ನಾನು ಬದುಕಿ ಬಾಳಿದ್ರೆ ಇಂಥ ಒಂದು ಮಕ್ಕಳೇಕೋ ಮತ್ತೆ 10 ಮಕ್ಕಳನ್ನು ನಾನು ಹಡೆಯಬಹುದು. ಇನ್ನೊಂದು ಮಗುವಿನ ಪ್ರಾಣಕ್ಕೆ ಹೆದರಿ ನನ್ನ ಶೀಲವನ್ನು ಮಾತ್ರ ನಿನಗೆ ಅರ್ಪಿಸುವುದಿಲ್ಲ. ಇದು ಗಂಡನಿಗೆ ಮೀಸಲಾಗಿಟ್ಟಿರುವ ದೇಹ ಎಂಬುದನ್ನು ಮಾತ್ರ ಮರೆಯಬೇಡ. ಮಗುವಿನ ಪ್ರಾಣಕ್ಕಿಂತ ಶೀಲವೇ ಮೇಲೆಂದು ಹೇಳುವ ಕೆಟ್ಟ ಸೂಳಿ. ಹಾಗಾದರೆ ನಿನ್ನ ಮಗುವಿನ ಭವಿಷ್ಯ ನೋಡಿಕೋ. ಇವನ ಬಲಗೈ ಹಸ್ತದಿಂದ ಕೊನೆಗೂ ನನ್ನ ಮಗುವಿನ ಕೈಯನ್ನು ಕತ್ತರಿಸಿಬಿಟ್ಟಿಯಲ್ಲೋ ಪಾಪಿ. ಮಗು ರಾಮ, ಎಂತ ನೀಚನ ಕೈಯಲ್ಲಿ ಕೊಲೆಯಾಗಿ ಹೋದೆಯ. ನಿನ್ನ ಬಲದ ಅಮೃತ ಹಸ್ತದಿಂದ ನೀರು ಕುಡಿದು ಸಾಯಬೇಕು ಅಂತ ಮಾಡಿದೆ. ನಿನ್ನ ತಾಯಿ ಆಸೆ ಮಣ್ಣಾಗಿ ಹೋಯಿತೆ. ಮಣ್ಣಾಗಿ ಹೋಯಿತೆ. ಜಯಶ್ರೀ, ನೀನಷ್ಟೇ ಎತ್ತರ ಚಿತ್ತ ಬಂದು ಎತ್ತಿ ಕೊಡಲಾರನು ಈ ನಿನ್ನ ಮಗುವನ್ನು. ನಿನ್ನ ಚೀಲಾಗ ಈ ಮಗುವಿನ ಕಾಲರುಣವೇ ಮುಗಿಯಲು ನಿಂತಿರುವಾಗ ಎತ್ತಿ ಆಯ್ದುಕೋ ಇವನ ಘನಕಾಲನ್ನು. ಸ್ವಾಮಿ, ಎಂಥ ಕೆಟ್ಟ ಗಳಿಗೆಯಲ್ಲಿ ಮಗನಿಗೆ ಜನ್ಮ ಕೊಟ್ಟಿದ್ದ ಆ ಕಾಣೆ. ಇನ್ನು ನಾವು ಜೀವಂತವಿರುವಾಗಲೇ ಈ ಮಗುವಿನ ರಕ್ತಪಾತವನ್ನು ನೋಡುವಂತಾಯ್ತು. ಜಗದ ಅಕ್ಕ ತಂಗಿಯರೇ, ನಿಮಗಾದ್ರೂ ನನ್ನ ಮೇಲೆ ಕರಿಕರವೇ ಇಲ್ಲವೇ?
ಜಗತ್ತಿನಲ್ಲಿರುವ ಇಷ್ಟೊಂದು ದುಷ್ಟರು ಕೂಡ ಇಷ್ಟೊಂದು ಅನ್ಯಾಯ ಮಾಡ್ತಾ ಇದ್ರು ಕೂಡ ಯಾಕೆ ನನ್ನ ಪಾಲಿಗೆ ನೀವು ಮೂಕಾಗಿ ಕುಳಿತುಕೊಂಡಿದ್ದೀರಾ? ಜಯಶ್ರೀ, ನಂದಾದ ಮಗುವಿಗಾದರೂ ಎದುರಿ ನಿನ್ನ ತಂದಾದ ಶರೀರ ನನಗೆ ಅರ್ಪಿಸದಿದ್ದರೆ ನಿನ್ನ ರುಂಡ ಮುಂಡದಿಂದ ಬೇರ್ಪಡುವುದು ಇದೇ ಕಾರ್ಯದಿಂದ. ನಿನ್ನ ಚೂರಿಯಿಂದ ಬರೀ ನನ್ನ ಮಗುವಿನ ಕೈಗಳನ್ನ ಅಷ್ಟೇ ಏಕೋ ಅವನನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕಿದ್ರು ಗರತಿಯಾಗಿ ಗಂಡನ ಪಾದಕ್ಕೆ ಬೀಳುತ್ತಿನ ವಿನಃ ನಿನ್ನಂತ ಷಂಡನಿಗೆ ಸೆರಗ ಹಾಸುವ ಹೇಸೆ ಹೆಣ್ಣು ನಾನಲ್ಲ. ನಾನು ನಿಜ ಗರತಿಯ ಭಾರತಿ. ಗರತಿ ಎಂದು ಹೇಳುವ ಮಗನ ಕೂಲಿ ಮುಗಿಯಿತು ನಿನ್ನ ಮಗುವಿನ ಕಾಲ ಬರೋಣ. ಶಿಶುವೆ ಜೋಗುಳ ಹಾಡುವುದು ಇರುಳಲಿ ಸೂರ್ಯನು ತೋರುವನು ಮಹಿಮನೆ ಬೆಳೆದಾಗ ಬಡವ ಬಲ್ಲಿದ ಆಗುವನು ಕುರುಡನು ಎಲ್ಲವ ನೋಡುವನು ಅವನಲ್ಲಿ ನೀ ಗೊಲಿದಾಗ ನೆನೆದದು ಎಲ್ಲ ನಡೆದೇ ಹೋದರೆ ದೇವನೇ ನಿನಗೆ ಬೆಲೆಯಲ್ಲಿ ನಡೆಯುವುದೆಲ್ಲ ಮುಂಚೆಯ ತಿಳಿದರೆ ಮಾನವ ಗರ್ವಕ್ಕೆ ಮಿತಿಯಲ್ಲಿ. Man proposes, God disposes. ಶ್ರೀರಾಮನಾಗಿ ಜಗತ್ತಿನ ಜನರನ್ನೇ ಈ ಕಲಿಯುಗದಲ್ಲಿ ಅವತರಿಸಿ ಬಂದು ಎಲ್ಲ ದುಷ್ಟರನ್ನೇ ಸಂಹಾರ ಮಾಡುತ್ತೇನೆ ಅಂತ ಹೇಳಿದ್ದಿಲ್ಲಪ್ಪ. ಆದ್ರೆ ಈಗ ನನ್ನನ್ನು ಬಿಟ್ಟು ಬಹು ದೂರವಾಗಿ ಹೊರಟು ಹೋದಿಯ. ಮಾತಾಡು ಕಣ್ಣ, ಮಾತಾಡು. ಈ ನಿನ್ನ ತಾಯಿ ಮೇಲೆ ಸಿಟ್ಟಾಗಿರುವೆ. ನಿನಗೋಸ್ಕರ ಬದುಕಿರುವ ಈ ದೇಹ ಹಾಲು ಕುಡಿಯದೆ ನನ್ನಿಂದ ಬಹು ದೂರವಾಗಿ ಹೋದಿಯ. ಮಾತಾಡು ಕಂದ, ಮಾತಾಡು. ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡಪ್ಪ, ಕ್ಷಮಿಸಿ. ಸತ್ತ ಮಗುವನ್ನು ಯಾಕಮ್ಮ ನೀ ಎತ್ತಿ ಹೇಳ್ತಿ? ಈಗ ಮಣ್ಣಿಗೆ ಮರೆ ಮಾಚಿ ಬಿಡಮ್ಮ, ಈಗ ಮಾಚಿ ಬಿಡು. ನನ್ ಮಗು ಸತ್ತಿಲ್ಲ, ನನ್ ಮಗು ಸತ್ತಿಲ್ಲ. ಜೀವಂತವಾಗಿರುವ ನನ್ನ ಮಗನನ್ನು ನಾನೇಕೆ ಮಣ್ಣಿನಲ್ಲಿ ಇಡಲಿ? ಯಾಕೆ ಭ್ರಮೆಗೊಂಡು ಹತ್ತು ಸಣ್ಣಾಗುತ್ತಿರುವಿ? ಮಗು ಸತ್ತರು ಮರೆಯದಂತ ಪಾಠ ನೀವು ಕಲಿಸಿಬಿಟ್ಟು ಸಮಾಜದ ಕರಿತಿರಿಗೆ. ಮೊದಲು ಈ ಮಗನ ಶವ ಸಂಸ್ಕಾರ ಮಾಡಿ ಹಿಟ್ಟ ಹೆಣ್ಣಾಗಿ ನಿಂತು ಮಟ್ಟ ಹಾಕಿಕೊಂಡು ಜಗವನ್ನೇ ಮೆಟ್ಟಿ ನಿಂತು ಹಟ್ಟಾಸದಿಂದ ಮೆರೆಯುವ ಆ ರಾಕ್ಷಸರಿಗೆ ಮೊದಲು ನೀವು ಚಂಡಿಯಾಗಿ ಚಾಮುಂಡಿಯಾಗಿ ಸಮಯಕ್ಕೆ ಸರಿಯಾಗಿ ರಕ್ತ ಅವರ ಪಾಲಿಗೆ ನಾನು ಮಹಾಕಾಳಿಯಾಗಿ ನಿಲ್ಲಬೇಕು. ನನ್ನ ಮಗನನ್ನು ಕೊಂಡವರ ಮೇಲೆ ನಾನು ಕಣ್ಣಿಗೆ ಕಾಣದ ನಾಟಕಕಾರ ನಿನಗೆ ನನ್ನ ನಮಸ್ಕಾರ. ಪಾತ್ರಗಳಲ್ಲಿ ತಿರುವುಗಳೆನಿತೋ, ಪಾತ್ರಗಳಲ್ಲಿ ತಿರುವುಗಳೆನಿತೋ ಬಲ್ಲವ ನೀನೇ ಸೂತ್ರಧಾರ. ಯಾಕಮ್ಮ ಅಳುತ್ತಿರುವಿ? ಕರುಳಿನ ಕಿಚ್ಚಗಾಗಿ ಅಳ್ತಾ ಇದ್ದೀರಪ್ಪ. ಬಾರಪ್ಪ ಬಾ. ಯಾವ ಘಳಿಗೆಯಲ್ಲಿ ನೀನು ಶ್ರೀರಾಮನೆಂದು ಹೆಸರಿಟ್ಟಿಯೋ ಆ ಶ್ರೀರಾಮನೆಂದು ಕಾಡಿಗೆ ಹೋಗ್ಬಿಟ್ಟಪ್ಪ, ಕಾಡಿಗೆ ಹೋಗ್ಬಿಟ್ಟ. ಅಂದರೆ ನಿನ್ನ ಮಾತು ಏನಾಯ್ತು ನನ್ನ ಮೊಮ್ಮಗನಿಗೆ? ಆಗುವುದಿಲ್ಲ, ಆಗಿ ಹೋಯ್ತಪ್ಪ. ಆ ಪಾಪಿ ಕುಲಧರ್ಮನಾದ ಧರ್ಮೇಂದ್ರ ಮನೆಗೆ ಬಂದು ಯಾವ ಆಧಾರವಿಲ್ಲದೆ ಧರ್ಮೇಂದ್ರ ಇಬ್ರು ಸೇರಿ ಮನೆಗೆ ಬೀಗ ಹಾಕಿ ಅಣ್ಣನನ್ನು ಜೈಲಿಗೆ ಎಳೆದುಕೊಂಡು ಹೋದ್ರಪ್ಪ, ಜೈಲಿಗೆ ಎಳೆದುಕೊಂಡು ಹೋದ್ರು. ಏನು? ಯಾವ ಆಧಾರವಿಲ್ಲದೆ ನನ್ನ ಮಗನನ್ನು ಜೈಲಿಗೆ ಕಳೆದವರ ಆ ಚಾಂಡಲರು? ಅಷ್ಟೇ ಅಲ್ಲ, ಆ ನೀಚ ನನ್ನ ಮೇಲೆ ಬಲಾತ್ಕಾರ ಮಾಡಲು ಬಂದಿದ್ದ. ಅದಕ್ಕಾಗಿ
ನನ್ನ ಮಗನನ್ನೇ ಕೊಂದು ಬಿಟ್ರಪ್ಪ. ಅನ್ಯಾಯವಾಗಿ ನನ್ನ ಮನೆಗೆ ನುಗ್ಗಿ ನನ್ನ ಮಗನನ್ನು ಜೈಲಿಗೆ ಕಳಿಸಿ ನನ್ನ ಮಗಳ ಶೀಲನಾಶೆಗಾಗಿ ನನ್ನ ಮೊಮ್ಮಗಳನ್ನು ಕೊಂದು ಹೋದಿಯಾ? ಅಥವಾ ನಾನಿನ್ನ ಜೀವ ಸಮಾಧಿ ಮಾಡದೆ ಸಾಹಸ ಶೌರ್ಯ ತೋರಿಸುವ ಸಮಯ ಇದಲ್ಲ. ಮೊದಲು ಆ ಪಾಪಿಗಳ ಕೊಡ ತುಂಬಬೇಕು, ಆಮೇಲೆ ಅವರ ಸೇಡನ್ನು ನಾವು ತೀರಿಸಬೇಕು. ಮೊದಲು ಆ ಮಗನ ಅಂತ್ಯ ಸಂಸ್ಕಾರ ಮಾಡೋಣ. ಹಾಗೆ ಹಾಗೆ ನಡೆಯಮ್ಮ. ಮನದಲ್ಲಿ ಆಶಯ ಬೇರೆ, ಬದುಕಲ್ಲಿ ನಡೆಯುತ್ತ ಬೇರೆ, ವಿಧಿ ಬರದ ಕವಿತೆ ಬೇರೆ, ಆ ಕವಿತೆ ನಾದ ಬೇರೆ, ನೀ ನಡೆವ ಹಾದಿ ಬೇರೆ, ಮುಂದೇನು ತಾಳಲಾರೆ. ಮನದಲ್ಲಿ ಆಶಯ ಬೇರೆ, ಬದುಕಲ್ಲಿ ನಡೆಯುತ್ತ ಜನಕನ ಮಾತ ಚಿರದಲ್ಲಿ ತಿನ್ನಿಸಿದ ಅನುಪಮ ರಘುರಾಮ, ತ್ಯಾಗವೇ ನಿಜ ಜನ್ಮ. ಈ ಬಡವನ ಬಾಳನ್ನು ದೇವರಿಗೆಲ್ಲವೇ ದೇಗುಲದಂತೆ ಮಾಡಿದೆ. ಅಲ್ಲಿ ಹೋಗಿ ಹಾಳು ದೇವರಕ್ಕೆ ಕೈ ಮುಗಿಯುವರಿಲ್ಲ. ಇಲ್ಲಿ ಈ ಬಡವನನ್ನು ರಕ್ಷಣೆ ಮಾಡುವವರಿಲ್ಲ. ರಕ್ಷಣೆ ಮಾಡುವ ಶಿವನೇ ವಿಧಿಯಾಗಿ ಕೈಯಲ್ಲಿದ್ದ ಹೂಹಾರವೇ ಹಾವಾಗಿ ಕಚ್ಚಿತು. ಇನ್ನು ಎಷ್ಟಂತ ತಿರುಗಿಸುತ್ತಿರುವೆ ನಿನ್ನ ಕಾಲಚಕ್ರವನ್ನು. ತಿರುಗಿ ತಿರುಗಿಸಿ ಕೊನೆಗೆ ಆದರೂ ಬದುಕುವುದಿಲ್ಲವೇ? ಅಪ್ಪ, ಬಡ ಜನರ ಭಂಡ ಜನ್ಮವೇ ವಿಧಿಸೂತ್ರವಾಗಿರುವಾಗ ಎಲ್ಲಿದೆಯಪ್ಪ ಅಂತ್ಯ? ಹಣ್ಣಿನ ಗಿಡದ ತುಂಬೆಲ್ಲ ಸಿಹಿಯ ಹಣ್ಣನೆ ಹುಡುಗಿ ಆ ಗಿಳಿ ಕಚ್ಚಿದ ಹಾಗೆ ಆ ವಿಧಿ ನಮ್ಮಂತ ಬಡವರನ್ನು ಕಚ್ಚುತ್ತದೆ. ಅಳಬೇಡ ಮಗಳೇ, ಅಳಬೇಡ. ನೀನು ಹತ್ತರೆ ಈ ಮೊಪ್ಪಿನ ಶರೀರವೇ ಸತ್ತು ಹೋಗುತ್ತದೆ. ಕತ್ತು ಕುರಿಯ ವಿಧಿ ನಮ್ಮನ್ನು ಬೆನ್ನು ಹತ್ತಿದಾಗ ನಾವು ಅದಕ್ಕೆ ಸತ್ಯದಿಂದ ಬೆನ್ನು ಹತ್ತಬೇಕು. ಸತ್ಯ ಎಲ್ಲಿದೆಪ್ಪ ಸತ್ಯ? ಸತ್ಯವೇ ಸರ್ವ ಮಂತ್ರದ ಸೂತ್ರ ಎಂದು ಗಾಯತ್ರಿ ಮತ ಜಪಿಸುತ್ತಿರುವಾಗ ಎಲ್ಲಿದೆ ಸತ್ಯ? ಇವತ್ತು ನನ್ನ ಮಗು ಸಾಯ್ತಾ ಇರಲಿಲ್ಲ, ನನ್ನ ಜೈಲಿಗೆ ಹೋಗ್ತಾ ಇರಲಿಲ್ಲ. ಎಲ್ಲರ ಮಧ್ಯದಲ್ಲಿ ಸುಟ್ಟು ಭಸ್ಮವಾಗಿ ಹೋಗುತ್ತಿದೆ ನನ್ನ ಶರೀರ. ನಿನ್ನ ಶರೀರ ಸುತ್ತರೂ ಚಿಂತೆ ಇಲ್ಲ ಮಗಳೇ. ಮರೆಯುವಂತ ಪಾಠ ಕಲಿಸಿಕೊಟ್ಟೆ ನೀ ಜಗಕ್ಕೆ. ಮಹಾಸತಿ ಅನುಸೂಯಂತೆ ನಿನ್ನ ಬದಿಯಲ್ಲಿ ಎತ್ತಿ ತೋರಿಸಿದೆ ಅಂದಾಗ ಪಾಪದಿಂದ ಪರಿಣಿತರಾಗಿ ಜಗವನ್ನೇ ಮೆಟ್ಟಿ ನಿಂತಿದ್ದೇವೆನ್ನು ದಿಟ್ಟದಿಂದ ನಿಂತಿರುವ ಧರ್ಮೇಂದ್ರ. ಕರ್ಮದ ಹೊಟ್ಟೆ ಮೇಲೆ ಕಾಲಿಟ್ಟು ದಿಟ್ಟದ ನಿನ್ನ ಬಟ್ಟೆ ಹುಟ್ಟಿ ಬರುತ್ತಾರೆ ಗಂಡು ಮಕ್ಕಳು. ಆದರೆ ಕಾಲವಿಧಿ ನಿಯಮದ ಪ್ರಕಾರ ನಾವೀಗ ಈ ದುಃಖವನ್ನು ಅನುಭವಿಸಲೇಬೇಕಮ್ಮ, ಅನುಭವಿಸಲೇಬೇಕು. ಕಾಲವಿಧಿ ನೇಮದಲ್ಲಿ ನಾವು ಸಿಕ್ಕು ಸಣ್ಣಾಗುತ್ತಿರುವಾಗ ಎಲ್ಲಿದೆಯಪ್ಪ ಅಂತ್ಯ? ಅದೆಲ್ಲವೂ ನಮ್ಮ ಪ್ರಾರಂಭ ಕರ್ಮ. ಧರ್ಮ ಎಂಬುದು ದಾರಿದ್ರ್ಯದ ಧರ್ಮಶಾಲಿ ಆಗಿದೆ ಅಂದಾಗ ಅವರ ಪಾಪದ ಕೊಡ ತುಂಬೋದಕ್ಕೆ ಸಾಧ್ಯವೇ ಇಲ್ಲಪ್ಪ, ಸಾಧ್ಯವೇ ಇಲ್ಲ. ಭಯವನ್ನು ತುಂಬಿಕೊಂಡು ಬಡಬಡಿಸಿ ಭಯಭೀತಳಾಗಬೇಡಮ್ಮ. ನಿನ್ನ ಜೊತೆ ನಾನಿದ್ದೇನೆ. ನಡೆಯಮ್ಮ, ಹೋಗೋಣ. ಹೋಗುವುದಾದ್ರೆ ಎಲ್ಲಿಗಪ್ಪ? ಮನೆಯನ್ನು ತೊರೆದಿರುವ ಕಳೆದುಕೊಂಡಿರುವ ನನಗೆ ಯಾವ ದಾರಿಯನ್ನು ಕಾಣದಂತಾಗಿದೆಪ್ಪ, ಯಾವ ದಾರಿ ಕಾಣುತ್ತ.
ಎಲ್ಲ ಇನ್ನು ಮತ್ತೆ ಮತ್ತೆ ಅಳುತ್ತಾ ಕುಳಿತರೆ ಈ ಸಮಾಜದ ಕೈ ಕಟ್ಟಿ ನಗುತ್ತಾರೆ ಕೈ ಎತ್ತಿ ಅಪ್ಪಿಕೊಳ್ಳಲು ಯಾರು ಬರುವುದಿಲ್ಲ ಈ ಊರಲ್ಲಿ. ಹಾಗಾಗಿ ನಡಿಯಮ್ಮ, 2 ದಿನದಿಂದ ಹಸುವಿನಿಂದ ತವಕಿಸುತ್ತಿರುವ ನಿನ್ನ ಹೊಟ್ಟೆಗೆ ಎಲ್ಲಿಯಾದರೂ ತಿರುಗಿ ತಂದಾದರೂ ಹಾಕುವೆ. ಅಪ್ಪ, ದಯವಿಟ್ಟು ಗಾಯದ ಮೇಲೆ ಮತ್ತೆ ಬೇರೆ ಎಳೆಯೋ ಹಾಗೆ ಮಾತನಾಡಬೇಡ. ನಾನೊಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹೆಂಡತಿಯಾಗಿ ನಿನಗೆ ಭಿಕ್ಷೆ ಬೇಡೋದಕ್ಕೆ ಕಳಿಸುವುದೇ? ಇಲ್ಲಪ್ಪ. ಯಾವಾಗ ನನ್ನ ಮಗು ಸತ್ತು ಹೋಯಿತು, ನನ್ನಣ್ಣ ಜೈಲಿಗೆ ಹೋದನು, ಆವಾಗಲೇ ನನ್ನ ಹಸುವಿನ ದಾಹ ಹಿಂಗೆ ಹೋಗಿದೆ ಅಪ್ಪ, ಹಿಂಗೆ ಹೋಗಿದೆ. ಅದನ್ನೆಲ್ಲ ಮತ್ತೆ ಮತ್ತೆ ನೆನಪಿಸಿಕೊಳ್ಳಬಾರ್ದಮ್ಮ. ನಡೆ ನಡೆ ಹೋಗೋಣ, ನಡೆ. ಇದು ಜೀವನ ನಾಟಕ ರಂಗ, ಆ ದೇವರ ಚದುರಂಗ. ಇಲ್ಲಿ ಯಾರಿಗೂ ಯಾರೂ ಇಲ್ಲ, ಅನುಬಂಧಕ್ಕೆ ಅರ್ಥವೇ ಇಲ್ಲ. ಇದು ಜೀವನ ನಾಟಕ ರಂಗ, ಆ ದೇವರ ಚದುರಂಗ. ಈ ನಮನೆ ಜಂಗಲ್ ರಸ್ತೆ ತಿರುಗಾಡಿ ರಸ್ತ್ಯಾಕ ಬಂದ್ರು ನಮಗ ಒಂದು ಚೋಕ್ರಿ ಸುಳುವ ಸಿಗೋದಲ್ಲ. ಏ ಪಾಪ, ನಾವೇನ್ ನಮ್ಗೆ ಆ ಚೋಕ್ರಿ ನೋಡ್ಕೊಂಡು ಹೋದ್ವಿ ಅಂದ್ರ ಅವನವನು ನಮ್ಮ ಯಶೀಫ್ ಸಾಹೇಬ್ ಬಂದ್ವಿ ಅಂದ್ರ ಅವನವನ ಕೈ ಸಿಕ್ಕ ಬೀದಿ ಬಿಕ್ಕರದೇವಿ. ಬಾ ರೆಸ್ಟ್ ಮಾಡೋಣ ಬಾ. ಏಪ್ಪ ಸಿದ್ದಂಗೆ ಗಿದ್ದೇನೆ ಅಂದ್ರೆ ತಂದಿಗೇನ ಸಿಗಲಿಲ್ಲ, ಗಿಡ್ ತಂದು ಸಿಕ್ಕನ ತಂದನ. ಬಾ ನಿನಗ ಸರಿಯಾಗಿ ಸೇದಾಕೂ ಬರುವಲ್ದು, ಅದನ್ನ ಸರಿಯಾಗಿ ಹಿಡ್ಕಣಕ್ಕೂ ಬರುವಲ್ದು. ತಾವೆಲ್ಲ ಆಚೆ ನಮ್ಮ ಮುಂದೆ, ಈ ನನ್ನ ಕಣ್ಣು ಮುಂದೆ ಎಷ್ಟು ಮಂದಿ ಹೆಣ್ಣು ಮಕ್ಕಳು ಕುಂತಿದ್ದಾರಲ್ಲ. ಇವರೇನು ದೇವಾನು ದೇವತೆಗಳ? ಇಲ್ಲ ದೇವಲೋಕದಿಂದ ಇಳಿದು ಬಂದ ಅಪ್ಸರಿಯರ? ಮಗನ ನನಗೊಂದು ತಿಳಿಯೋದಲ್ಲೇ ತಮ್ಮ. ಲೇ ನಿನ್ನ ಮುಂದೆ ಕುಂತವ್ರು ಇವ್ರು ಹೆಣ್ಮಕ್ಳಲ್ಲ. ಲೇ ಅವು ಅಪ್ಸರ್ ಕತ್ತಿಲ್ಲ, ಅಪ್ಸರ್ ಕತ್ತೆವ ಕತ್ತೆಲ್ಲಲೇವ. ನಿನಗ ನಿಶ್ಚಯ ಹೆಚ್ಚಾಗೈತಿ, ಕತ್ತಿ ಕಣ್ಣಂಗೆ ಕಾಣಾಕತ್ತಾರ. ಮತ್ತೇನ್ಲೇವ ಕತ್ತಿ ಹಾಕನಿ. ಆಯ್ತು ಆಯ್ತು ಹತ್ತೈತೆ ತಂದೆ ಎಷ್ಟಾಯ್ತು ಮಾವಂಗೆ ಭಯದ
ಕುಡಿಕಿ ಪಡಿಕಿ ಇಲ್ಲ ನಾನು ಕುಡಿಕಿ ಮಾರೋ ಕುಂಬಾರ ಮಗ ಅಲ್ಲ ಮೊಸರು ಮತ್ತೇನ ಮಡ್ಕಿ ಮಾರವಳ ಅಲ್ಲ ಮೊಸರು ಮಾರೋಳು ನನ್ ಮೊದಲ ಗೊತ್ತಿತ್ತು ಏನಂತ ಇವಳು ಮೊಸರು ಮಾರವಳು ಅಂತ ಏ ಏನೇನ ಅಂದಿಲ್ಲ ನಾನು ನೋಡಿ ಅಲ್ಲ ನಿನ್ ರಾತ್ರಿ ನನ್ನ ಕನಸಿನ ಬಂದು ಹೆಣ್ಣು ಇವಳ ಅಂತ ಏನು ನಾನು ನಿನ್ನ ಕನಸಿನ ಬಂದಿದ್ನ ಬಂದು ಏನು ಮಾಡಿದ್ನಿ ಒಳ್ಳೆ ಮಾಡಿಲ್ಲ ಏನಪ್ಪ ಬಂದ ಬಿಟ್ಟಿದ್ದಿ ಬಂದಾಕಿನ ನನ್ನ ತೆಲಗುಮ್ನ್ಯಾಗ ಕೂತ್ಕೊಂಡು ನನ್ನ ತಲೆ ತಿವ್ ದೇವಿಸಿ ಬೆಳಕರಿತು ಹೋಗೋಣ ಬಾ ಅಂತಿದ್ದಿ ಎಲ್ಲಿಗಿಲಿ ಮನೆಗೆ ನಿನ್ನೆ ತುಂಬಿದ ಗಡಿಗೆ ನನ್ನ ಕೈಯಾಗ ಕೊಟ್ಟಿದ್ದೆ ನಿನ್ನ ಮುಂದೆ ಹೇಳ್ತಾ ಇರೋ ಸುದ್ದಿನ ತೋಲ್ ಏಸಿ ಬರಬ್ರಿ ಗಡಬರಿಸಿ ನಿನ್ನ ಗಡಿಗ್ಯಾಗ ಕೈ ಎತ್ತಿ ಮುಂದೆ ಹೇಳ್ತೀನಿ ಬೆಣ್ಣಿ ತೆಗೆದು ನೋಡ್ತೀನಿ ಅಲ್ಲ ಬುಚ್ಚು 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 ಹುಳ ಬಂದಿದ್ದು ಮತ್ತದ ಬೆಣ್ಣೆನ ವಯಸ್ಸಾಗಿದ್ದು ಎಮ್ಮೆ ಹಿಂಡಿದ್ರು ಮತ್ತೆ ಹಿಂಗಾಗ ಅದ್ರಾಗ ಎಲ್ಲಿ ಬೆಣ್ಣೆ ಬರ್ತೈತಿ ಗಂಟು ಹಾಲು ಬರ್ತೈತಿ ಏ ಪೊಲೀಸ ಏನದ ನೀ ಮಾತಾಡೋದ ಅದ ಮೊಸರಿನ ಸುದ್ದಿನ ಹೇಳಿದ್ದೆ ನಾನು ಚಲೋ ಮೊಸರಿನ ಸುದ್ದಿ ಹೇಳಕತ್ತಿ ಚಲೋದಾದ್ರ ಮತ್ತೆ ಬೇರೆ. ಅಂದ್ರೆ ಏನ ನಿಂದ ಮಾತಿನ ಅರ್ಥ ಅಂದ್ರೆ ಏನ್ ಹೇಳ್ಬೇಕು ನಿನಗ ರುಚಿ ನೋಡೋದು ಒಂದೇ ಅದ ಹಾಲಿನ ಮೊಸರಿನ ಅಂದ್ರ ನೀನು ಅಂತ ಹೇಳಿದ್ದೆ ಆ ಹಾಲು ಮಾರಿ ಬಂದ ಇಟ್ಟು ಖಾಲಿ ಗಡಿಗೆ ಇಷ್ಟುದ್ದ ಕೈಯ ತೊಳೆದಿದ್ದೆ ತಮ್ಮ ಲೇ ತಮ್ಮ ಈ ನಾನಂತರ ಏನಂತ ತಿದ್ದಿಲ್ಲ ನೀನು ಇಂಥ ಗಡಿಗೆ ಎಷ್ಟು ಕೈಯಾಡಿಲ್ಲ ಎಷ್ಟೆಷ್ಟು ಮಣ್ಣು ತೆಗೆದಲ್ಲ ಎಷ್ಟೆಷ್ಟು ಬೆಣ್ಣೆ ತೆಗೆದಲ್ಲ ಅಲ್ಲ ಗಡಿಗೆ ಹಿಡಿದು ನೀನ ನನ್ನ ಕಾಯಿ ಅಲ್ಲ ತುಳೂರ್ ಕಾಯಿ ಅಂತ ಹೇಳಕ್ ಹಚ್ಚಿದ್ರ ನಾನು ಒಡಕ ಗಡಿಗೆ ಕಾಯ್ಕೋತ ಕುಂದ್ರವ ನೀನು ಅಂತ ಏ ಹುಡುಗಿ ಏನ ಬಡಿಗೆ ಹಿಡಿದು ಹಿಡಿದು ನಿಮ್ಮ ಹುಡುಗಿಯರ್ನ ಕಾಯಿಲ್ಲ ಅಂದ್ರ ಸಿಕ್ಕವರೆಲ್ಲ ಹುಡುಗರು ಮುಕ್ಕರು ಬಿದ್ದು ನಿನ್ನ ಗಡಿಗೆ ಎಲ್ಲ ಹೊಡೆದ ಚೂರು ಮಾಡಿ ಯಾರ್ಯಾರ ಕೈಯಾಗ ಏಟೇಟ್ ಕೊಟ್ಕಸ್ತಿದ್ರು ದೇವ್ರ ಎತ್ತಿದ್ದ ಮಾತ ಅದ ಒಡಕ್ ಗಡಿಗೆ ಚೂರು ಹಿಡ್ದ ಟೈಮ್ ಪಾಸ್ ಅಂತ ಜನ ಹೋಗೋ ಬರೋ ದಾರ್ಯಾಗ ನಿಲ್ತಿದ್ದೀನಿ ಹುಡುಗಿ ಪೊಲೀಸ್ ಸಾಬ್ರ ಅಲ್ಲ ನಿಮ್ಗೊಂದ್ ಸ್ವಲ್ಪ ಐತೆ ಅಂತ ತಿಳ್ಕೊಂಡಿದ್ದೆ ನಾನು ಯಾಕೆ ಇಲ್ಲ ಅಂತ ಮಾಡಿ ನಮಗೆ ಮತ್ತೆ ಇಲ್ಲ ಅಂತ ಮಾಡಿನ ನೋಡ ಮತ್ತ ಈ ನಮ್ಮ ಪೊಲೀಸ್ ಸೆರೆಟ್ ಯಾವಾಗ ಚಾರ್ಜಿಂಗ್ ಆಗಿರ್ತೈತಿ ಈ ಸೆರೆಟಿಗೆ ಒಂದ್ಸಲ ಆರ್ಡರ್ ಮಾಡಿದ್ವಿ ಇಂದು ಸೋಡ್ರ ಕೆಳಗಿಳಿದ್ರೆ ಕಡಿಮೆ ಆಗೋದಿಲ್ಲ ನಮ್ಮ ಸೆರೆಟ್ ಅಯ್ಯ ಬರೇ ಹಿಂಗ ಮಾಡ್ತಾನ ಏ ನಿನ್ನ ಪೊಲೀಸ್ ಚಾರ್ಜರ್ ನನಗೆ ಗೊತ್ತೈತಿ ಅದೇ ಏನಾದ್ರು ನಿಂದು ಚಾರ್ಜ್ ಆಗಕ್ ಬಂತಂದ್ರ ನಮ್ಮ ಅಪ್ಪನ ಮುಂದೆ ಹೇಳಿ ಈ ನಿಮ್ಮಿಬ್ರು ಚೊಣ್ಣನ ಡಿಸ್ಚಾರ್ಜ್ ಮಾಡಿಸ್ಬಿಡ್ತೀನಿ ಏ ರೂಪ ಡಿಸ್ಚಾರ್ಜ್ ಮಾಡ್ತಿ ಅದ್ರ ಅದ ಕಡೆ ನಡೆಯಂಗಿಲ್ಲ ಬಸ್ಸಿ ದುಡ್ಡು ಮಾಡಲಿ ಏನೋ ಚಿನ್ನ ನೀ ಹೂ ಅಂದ್ರ ಹಾಕ್ತೀನಿ ನಿನ್ನ ಕೈಗೊಂದು ಬೆಳೆಯ ಉಂಗುರ ಬೇಗ ಸುರಿಸು ನಿನ್ನ ಬಾಯಿಂದ ಒಂದು ಸುಂದರ ಗೀತೆಯನ್ನ ಅದುವೇ ಚೆಲುವೆಗಿಂತ ಕುಡಿಹಾಡುವೆ ಒಲವೆಗಿಂತ ಹಗ್ಲು ಅಂತಕ್ಕಿಲ್ಲ ರಾತ್ರಿ ಅಂತಕ್ಕಿಲ್ಲ ಹಗ್ಲು ಅಂತಕ್ಕಿಲ್ಲ ರಾತ್ರಿ ಅಂತಕ್ಕಿಲ್ಲ ಮಾಡಿದ್ದೆ ಮಾಡಿದ್ದು ಮಾಡಿದ್ದೆ ಮಾಡಿದ್ದು ಮಾಡಿದ್ದೆ ಮಾಡಿದ್ದು ಮಾಡಿದ್ದೆ ಮಾಡಿದ್ದು ಪ್ರೀತಿಯ 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 ಬಿಕ್ಕದ ಸಿಕ್ಕಾರಿ ಮೈದೊಂದಿನ ವೈಯಾರಿ ಈ ಸವಿಗಳಿಗೆ ಸವಿಗಳಿಗೆ ಇನ್ನಂತ ಚಂದ ಬಂದರೆ ಆ ಬಿಕ್ಕದ ಸಿಕ್ಕಾರಿ ಮೈದೊಂದಿನ ವೈಯಾರಿ ಈ ಸವಿಗಳಿಗೆ ಸವಿಗಳಿಗೆ ಇನ್ನಂತ ಚಂದ ಬಂದರೆ I don't know
ನಾವು ಅಲ್ಲಿ ಕುಚ್ಚಿ ಕುಚ್ಚಿ ಚಿಕ್ಕನೂರು ಆಸೆಯಾರು ತಂದರು ಈ ಪ್ರೀತಿಗೆ ಕಚ್ಚಿ ಮೂಗಿನಲ್ಲಿ ಕಟ್ಟುಮುಟ್ಟಿ ಅದೊಂದು ನಾವು ಅಲ್ಲಿ ಕುಚ್ಚಿ ಕುಚ್ಚಿ ಚಿಕ್ಕನೂರು ಆಸೆಯಾರು ತಂದರು ಈ ಪ್ರೀತಿಗೆ ಅಣ್ಣ ಹೊರತಿರ ಕಾಣಬೇಕು ನೀ ಯಾರ್ಯಾರ ಹಾಕತ್ತಿಲ್ಲ ಟ್ಯೂಲಿ ಹಾಕ್ತಾರ ತಡಿ ಅವ್ರಿಗೆ ಅಂದಿಲ್ಲ ಅಯ್ಯಪ್ಪ ನಾನು ಅವ್ರಿಗೆ ಅಣ್ಣ ಅಂದ್ಬಿಟ್ರೆ ನಾನು ಒಯ್ದಲ್ಲ ಅರ್ಥ ಮಾಡ್ತಾರ ಅಲ್ಲಿ ನಾ ಮಾಡೋ ಮುದು ಕೂತಂದ ಹಾಡು ಹಾಕ ಅಣ್ಣದು ಶಿವನೇ ಶಂಭುಲಿಂಗ ಸಣ್ಣ ಮಿಡಿಗಾಯೇ ಇಲ್ಲ ನಿನ್ನ ಗಿಡದಾಗೆಷ್ಟು ಭಾರಿ ಮಾಯಿನಕಾಯಿ ಕಲ್ಲು ಬಗದ ಕೆಡದಲೇನ ಸಣ್ಣ ನೀಡಿಗಾಯಿ ನಿನ್ನ ಗಿಡದಾಗೆಷ್ಟು ಭಾರಿ ಮಾಯಿನಕಾಯಿ ಕಲ್ಲು ಬಗದ ಕೆಡದಲೇನ ಸಣ್ಣ ನೀಡಿಗಾಯಿ ಸಿಟ್ಟು ಮಾಡಿ ಮಗಿಯಾಗ ತಗದಿ ನಿಮ್ಮ ಬಾಯಿ ಸಿಟ್ಟು ಮಾಡಿ ಮಗಿಯಾಗ ತಗದಿ ನಿಮ್ಮ ಬಾಯಿ ಮಾವಿನಕಾಯಿ ತಿನ್ನುವ ಆಸೆ ಆಗೈತಿ ಕಲ್ಮಿಕಾಯಿ ನೋಡಿ ಜೀವ ಬೇರೆ ಐತಿ ಮಾವಿನಕಾಯಿ ಹೋದ ಮಾತನ ಹಸಿರುಳು ತುಪ್ಪ ಹಾಕಿಡತನ ಉಪ್ಪಿನಕಾಯಿ ಹಾಕಿದನ ಸುತ್ತಮುತ್ತ ತಿಂತನ ಅನಿಲ್ ಗಿಣಿಯಂಗ ಗಿಡದಾಗತ್ತಿ ತಿಂದು ನೋಡ್ಲೇನ ಹಣ್ಣು ಕಾಯಿ ರುಚಿಯ ನೋಡಿ ತೀರಿ ಬಿಡಲೇನ ಗಾಳಿಯ ಹುಡುಗ ತಿಂದು ಬಾರ ಕಾಯಿ ತಿಂದು ಬಟ್ಟ ಬಿಟ್ಟು ಓಡಿ ಬಾರ ಗಿಡ ಬಾರೋ ನಿಮ್ಮ ಮಾಸ್ತರ್ ಅಂದ್ರೆ ಅಲ್ಲ ಎಲ್ಲೋದ ನಮ್ಮ ಅಪ್ಪ ನಾ ಡ್ರೈವರ
ನಿಮ್ಮ ಮೌನ ಸಟ್ಟ ಹೋಗಿ ಮೊಸರು ಮಾಡ್ಕೊಂಬ ಅಂತ ಕಳ್ಸಿದ್ರ ಈ ಕಿಸರು ಬೈ ಪೊಲೀಸರು ಕೊಟ್ಟಾಗ ಹಾಡಿ ಕುಣಿದು ಕುಪ್ಪಸಾಕತ್ತಿಯಲ್ಲ ನಿನ್ನ ಏನ್ ಮಾಡ್ಲಿ ಅಂತಾನೆ. ಏ ಪೊಲೀಸ್ರ ನೀವು ಕಾಕಿ ಅಂಗಿ ಹಾಕಿ ಅಂತ ನಿಮ್ ಸುಮ್ಮನೆ ಬಿಟ್ಟೇನಿ. ಇಲ್ಲ ಅಂದಿದ್ರೆ ನಿಮ್ಮನ್ನ ಕೈಯಾಗ ಕೊಟ್ಟು ಅಕ್ಕಿ ಕಾಕ್ಸಿದ್ರು ಮಾವ. ಯಾವ ಊರ್ ನಡೀತಂದಿಪ್ಪ ಮಾವ ಅಂತ ನೋಡಿಪ್ಪ. ಏನಪ್ಪ ನನ್ನ ಬಾವಿ ಹಳೆಯ ಅಲ್ಲಿ ಹೊಸ ಪೇಸ್ ಇಬ್ರು ನಿಮ್ ದಾರಿ ಕಾಯಕತ್ತಾರ ಸಟ್ಟ ಅವ್ರಿಗೆ ನಮ್ ದಣಿ ಮನೆಗೆ ಮತ್ತೆ ಇವ ಕರಿ ಹೇಳ್ತಾನಲ್ಲಿ ಪಶುಪತಿ ಅವ್ರ ನಾವೇನು ದಿನಾನು ಡ್ಯೂಟಿ ಮ್ಯಾಗ ದೊಡ್ಡಣಿ ಕಡೆಗೆ ಅಡ್ಡಾಡ್ಕೆ ಅಂತ ಹೋಗಿದ್ವಿ. ನಿಮ್ ಮಗಳು ಅತ್ತಾಗ ಈಕಿನ ಎಮ್ಮೆ ಹೊಡ್ಕೊಂಡ್ ಮೇಸಿ ಅಂತ ಬಂದ್ಲ. ತಟಕ್ ಮಾರಿ ಅಂತ ನಾವು ಮಾಡಕ್ಕಿದ್ವಿ. ನಿಂತದ್ ನೋಡಿ ನಮಗ ಮಾಡ್ರಿ ಮಾಡ್ರಿ ಅನ್ನಕತ್ತಿದ್ವ. ನಾವು ಒಂದ್ ಮಾಡಿಬಿಟ್ಟಪ್ಪ ಮಾಡಿದ್ವಿ. ಏನು ಮಗಳ ಇವ್ರಿಗೆ ಏನು ಮಾಡುವ ಅಂದಿ ಅವ್ರ ಏನ್ ಮಾಡ್ಸಿಂತೇನಿ ಅಂದ್ರ ಬೋಣಿಗೆ ವ್ಯಾಪಾರ ನಾವು ಇದೇ ಕೆಟ್ಟ ನೋಡಿ. ನನ್ನ ಮಗಳ ಮುಂಜಾನೆ ಇವ್ರು ಬೋಣಿಗೆ ಮಾಡೋದು ನಿನ್ನ ಗಡ್ಗಿ ಇವ್ರ ಕೈಯಾಗ ಒಪ್ಪಿಸಿ ಬರೋದು ಎರಡು ಒಂದವ. ಕಂಟ್ರಿ ಮಾರೋರಿಂದ ಹಿಡ್ದ ಸೆಂಟ್ರಲ್ ರೌಡಿಂದ ಕಮಿಷನ್ ಬರ್ತದ್ವಾ ಅಂತಂದ್ರೆ ಇವ್ರು ನಿನಗ ಕೊಟ್ಟು ಕೊಟ್ಟು ಬೋಣಿಗೆ ಯಾಕೋ ಮುದುಕ ನಮಗೇನ ಮಾಡಕ್ ನೀಗಿಲ್ಲ ಅಂತ ತಿಳಿದೀನ. ನೋಡವತ್ತು ಒಂದಿನ ಕಳಿಸಿ ನೋಡ ಆಗಲ್ಲ ಅಂತ ನಾವು ತಿಳ್ಕೊಂಡ್ಬಿಟ್ಟ ಅಂತ ಅಂತವ. ಪವರ್ ಇನ್ನೂ ಗೊತ್ತಿಲ್ಲ ನಿಮ್ಗೆ ಗೊತ್ತಿಲ್ಲ ಮಾತಾಡ್ತಿದ್ದಿಲ್ಲ. ನಡಿ ನಿಮ್ಮ ನಡಿ ಬಂದ್ ಹೋಗೋಣ. ಈ ಪೊಲೀಸರು ಕೊಟ್ಟಾಗ ನಮ್ದು ಜಗಳ. ನಾನು ಯಾಕೋ ಬರ್ಬೇಕಂತ ಮಾಡೀನಿ ಆದ್ರೆ ನನ್ನ ಕಾಲು ಯಾಕೋ ಸುರು ಸುರು ಅನ್ನಕತ್ತಿತ್ತು. ಯಪ್ಪ ಸುರು ಸುರು ಅನ್ನಕತ್ತೈತಿ. ಪೊಲೀಸರು ಮನಿ ನೀರೇನು ಹತ್ತಿದೇನೋ ನಿನ್ಗೆ? ಇಲ್ಲ ಯಪ್ಪ ಇಲ್ಲ ಯಪ್ಪ ವಾಂತಿ ಬಂದಂಗ ವಾಂತಿ ಬಂದಂಗ ತಡ್ಕೊಳಕ್ ಆಗವಲ್ದು ಯಪ್ಪ ತಡ್ಕೊಳಕ್ ಆಗವಲ್ದು. ಕೆಟ್ಟೋ ನಿಮ್ಮ ಪೂರಾ ಕೆಟ್ಟಿ ನಿನಗ ವಾಂತಿ ಆಗಿ ಕೈ ಕಾಲು ಯಾವ ನಡ್ಗಾಕತ್ತಾವ ಅಂದಿಂದ ನೀನ್ 6 ತಿಂಗಳದ ಬಾಣಂತಿ ಆಗದಂತ್ರ ಖಂಡಿತವ. ಅಲ್ಲ ಯಪ್ಪ ಬೈಲಿ ಇಷ್ಟೆಲ್ಲ ಸುದ್ದಿ ನಿನಗ ಹೆಣ್ಮಕ್ಳದೆಲ್ಲ ಗೊತ್ತಿರ್ಬೇಕಾದ್ರೆ ನೀ ಎಂದರ ಒಂದು ಸಲ ಬಸರಾಗಿದ್ದೇನಪ್ಪ? ಬಸರಾಗ ನಾನು ಹೆಂಗ್ ಮಾಡಿ ಅಣ್ಣ ಆದ್ರ ಆಗಿರ್ಬೋದ ನಿಮ್ ಕಾಲದಾಗ ಆಗಿರ್ಬೋದ ನಮ್ ಕಾಲದಾಗೆಲ್ಲ ಹಂಗಾಗಂಗಿಲ್ವ? ಹಂಗಾದ್ರ ಯಪ್ಪ ನಡಿ ಅಣಿ ಬಡ್ಕಲ್ಲಿ ಅಂತಾನೆ ಯವ್ವ ನನ್ನ ಮಗಳ ಓಯಪ್ಪ ಯಾರು ನಡಿ ಸಾಕು ಬೆರ್ತ ಮುಂಜಾನೆಗ ಮಾತಾಡೋದು ಬೋಯ್ಲಿ ಅಪ್ಪ ಪಾರಿವಾಳ ಎಷ್ಟು ಚಂದ ಐತಲ್ಲ ಇದು ಪಾರಿವಾಳ. ಒಟ್ಟ ಮಿಸ್ಕೊಂಡದು ನೀನು ಬಿಟ್ಟು ನಿಮ್ಮವ್ ನನ್ ಬಿಟ್ಟು ಹೋಗ್ರ ಗಿಫ್ಟ್ ಕೊಟ್ಟಿದ್ವಾ? ಗಿಫ್ಟ್ ಕೊಟ್ಟಿಲ್ಲ ಅದಕ್ಕಾದ್ರೆ ಈಗ ಸಿಗಿಸ್ಕೊಂಡು ಅಡ್ಡಾಡಕತ್ತಿ. ಹಾಗಾದ್ರೆ ಹೋಗೋಣಪ್ಪ ನಿನ್ನಂತ ಅಪ್ಪ ಇಲ್ಲ ಮಗಳು ಇಲ್ಲ ಪಡೆಲಿ ನೀನೇ ಇಲ್ಲ ನಿನ್ನ ಕಂಡ ಮೇಲೆ ಆಸೆಯಾಸೆಗಾಲೆ ಯಾವ ದೈವ ತಂದ ಬರುವ ಒಂದು ತಿಳಿಯನು. ಅಲ್ಲಯ್ಯಪ್ಪ ನಾನು ಹೆಂಗಾರ ಹಡ್ದಿರ್ಬೇಕು ನೀನು ಕಾಲಿನ ಮನೆ ಇಟ್ಕೊಂಡು ಹೆಂಗ್ ಹಡ್ದಿರ್ಬೇಕು ನೀನು ನಿಮ್ಮವನ್ನ ಕೇಳ್ಬೇಕು ನೀನ ಎಲ್ಲರೂ ಹಾಕಿ ನಮ್ಮವ್ವ ತಿಂಗಳಿಗೆ 100 ರೂಪಾಯಿದಂಗ ಸುಡ್ಗಾಡ್ಕಾಯ ಆಗತ್ತೆ ನಿಮ್ಮ ಸುಡ್ಗಾಡ್ಕಾಯ ನಡೇ ನಿಮ್ಮ ನಡೆ ಮಿಲ್ಟ್ರಿ ಸೇರ್ಬೇಕಾಗತ್ತೆ.
ನಮ್ಮ ಜಿಲ್ಲೆಯ SP ನಾಯ್ಡು ಸಾಹೇಬರು ವರ್ಗಾದರೆಂದು ಸ್ವತ್ತಿನಿಂದ ಮಾತನಾಡುತ್ತಿರುವ ಈ ವಿಶ್ವನನ್ನು ಹೊರಗೆ ತನ್ನಿ. ಎಸ್ ಸರ್. ಏನೋ ವಿಶ್ವ, ಒಂದು ಕೊಲೆಯನ್ನು ಮಾಡಿ ಮತ್ತೆ ಮಾಡೇ ಇಲ್ಲ ಅಂತ ಭಗವತಿನೋ ಬದ್ಮಾಶ್. ನೀನೇ ನಿಜ ಭಗವತಿಯೋ ಇಲ್ಲ ಒದ್ದು ನಿನ್ನ ಹಲ್ಲು ಉದುರಿಸಿಬಿಡಲು? ಯಾರ ಹಲ್ಲು ಮುದುಕಿಯೋ ಇನ್ಸ್ಪೆಕ್ಟರ್, ಯಾವ ಆಧಾರವಿಲ್ಲದೆ ಕೊಲೆ ಆರೋಪ ಮಾಡಿದವರೆಂದು ನನ್ನನ್ನು ಜೈಲಿಗೆ ಹಾಕಿ ಈ ರೀತಿ ಸ್ವಚ್ಛಿನಿಂದ ಬೆಳೀತಾ ಇದೆಯಾ? ಲೇ ವಿಶ್ವ, ನಾನೊಬ್ಬ ಪೊಲೀಸ್ ಅಧಿಕಾರಿ ಎಂಬ ಖಬರಿಲ್ಲದೆ ಸಿಕ್ಕಂತೆ ಮಾತನಾಡುವಿಯೋ ಮಗನೇ? ಹಾ ತಾಳು ಇನ್ಸ್ಪೆಕ್ಟರ್, ಈಗ ಯಾಕೆ ಅಂತ ಹೇಳಿಕೊಳ್ಳುತ್ತಿರುವೆ? ಇಷ್ಟೇನೋ ನಿನ್ನೆ ಕಾಕಿಯ ಕಸರತ್ತು. ನಿನ್ನಲ್ಲಿ ನಿಷ್ಠೆಯ ಗಂಧಸ್ಥಾನದ ಅಧಿಕಾರದ ಪವರಿದ್ದರೆ ನಿನ್ನ ಮನಸ್ಸಿಗೆ ಬಂದಂತೆ ಆಡಿ ನೋಡೋಣ. ಈ ನಿನ್ನ ವಾದಕ್ಕೆ ಎದುರಿ ಒದಗುವುದಿಲ್ಲ ಈ ವಿಶ್ವದ ಗಂಗೆದೆ. ಲೇ ವಿಶ್ವ, ನಿನಗೀಗ ಗುಂಡು ಹಾಕಿ ಬಿಡುವ. ನನ್ನನ್ನು ಗುಂಡಿನಿಂದ ಕೊಲ್ಲುವ ಅಧಿಕಾರ ನಿನ್ನಂತ ಲಂಚ ಕೋರನಿಗೆಲ್ಲಿಂದ ಬರಬೇಕು ಇನ್ಸ್ಪೆಕ್ಟರ್? ಪವಿತ್ರವಾದ ಕಾಕಿ ಬಟ್ಟೆಯನ್ನು ಹಾಕಿ ಕಾನೂನಿನ ವಿರುದ್ಧ ವರ್ತಿಸುವ ನೀನೊಬ್ಬ ಇನ್ಸ್ಪೆಕ್ಟರ್ ಯಾವ ಆಧಾರವಿಲ್ಲದೆ ಕೊಲೆ ಆರೋಪವನ್ನು ನನ್ನ ತಲೆಯ ಮೇಲೆ ಹಾಕಿ ಈ ರೀತಿ ಚಿತ್ರ ಹಿಂಸೆಕೊಡುವ ನೀನೊಬ್ಬ ಪೊಲೀಸ್ ಅಧಿಕಾರಿನ? ಮೊದಲು ಕೈಚೆ ಹಾಕೋ ನಿನ್ನೆ ಕಾಕಿ ಬಟ್ಟೆಯನ್ನು. ಲೇ ವಿಶ್ವ, ನನಗೆ ನೀನು ಕಾನೂನಿನ ದಾರಿಯನ್ನು ತೋರಿಸುವೆಯೋ ಮಗನೇ? ಯಾರೋ ನೀನು? ನಿಮ್ಮಂತ ಭ್ರಷ್ಟ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಲು ಬಂದ SP ಜೈರಾಮ್ ಸರ್, ನಾನು ಒಚ್ಚು ಬಾಯ್. ನೀನೊಬ್ಬ ಆರಕ್ಷಕ ಅಧಿಕಾರಿ ಅನ್ನೋದು ಹೊರತು ಆಧಾರವಿಲ್ಲದೆ ಕಾನೂನು ಕೈಗೆ ತೆಗೆದುಕೊಂಡು ಈ ರೀತಿ ಹೊಡೆಯುತ್ತಿಲ್ಲ ಯಾಕೆ? ಸರ್, ಇವನು ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಆಯಿತು ಸರ್. ಶ್ರೀಮಂತ ಧರ್ಮೇಂದ್ರಪ್ಪನ ಆಳಮಗನ ಕೊಲೆ ಇವನೇ ಮಾಡಿದ್ದಾನೆಂದು FIR ಪ್ರಕಾರ ರಿಪೋರ್ಟ್ ಕಳಿಸಿದ್ದೆಯಲ್ಲ. ಈಗ ಅದರ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಪ್ರಕಾರ ಇವನು ಕೊಲೆ ಮಾಡಿಲ್ಲವೆಂದು ರಿಪೋರ್ಟ್ ಬಂದಿದೆ. ನಿಜಾನಾ? ಯಾಕ್ರಿ ಮುಖ ಬೆವರ್ತಾ ಇದೆ? ಯಾಕೆ ಮೌನಾಗಿ ನಿಂತು ಬಿಟ್ರಿ ಇನ್ಸ್ಪೆಕ್ಟರ್? ಆ ಧರ್ಮೇಂದ್ರನಿಂದ ಸಾಕಷ್ಟು ಹಣ ತಿಂದು ಆ ಧರ್ಮೇಂದ್ರ ಮಾಡಿದ ಕೊಲೆಯನ್ನು ಇವನ ಮೇಲೆ ಹಾಕಿ ಕೇಸ್ ಮುಂದುವರಿಸ್ತಾ ಇದ್ದಾರ ತಾನೇ? ನಿಜ ಹೇಳ್ತೀರಾ ಅಥವಾ? ಆಯ್ತು ಸರ್, ನಿಜ ಹೇಳ್ತೀನಿ. ನಾನೊಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಎಂಬುದನ್ನು ಮರೆತು ಆ ಧರ್ಮೇಂದ್ರನಿಂದ ದುಡ್ಡು ತಿಂದು ಆ ಕೇಸನ್ನು ಇವನ ಮೇಲೆ ಹಾಕಿದ್ದು ನಿಜ. ಅಂದ ಹಾಗೆ ಈ ವಿಶ್ವ ನಿರ್ದೋಷಿ. ಇವನ ಮೇಲೆ ಯಾವುದೇ ಕೇಸಿಲ್ಲ ಸರ್, ಯಾವುದೇ ಕೇಸಿಲ್ಲ. ಅಂದಾಗ ನಾನು ಮಾಡಿದ ಈ ತಪ್ಪನ್ನು ನಿಮ್ಮಂತ ಹಿರಿಯ ಅಧಿಕಾರಿಗಳು ಮನ್ನಿಸಿ ಮರಳಿ ನನ್ನ ಕೆಲಸಕ್ಕೆ ಅನುವು ಮಾಡಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ ಸರ್. ಕಾಕಿ ಕಾದಿ ಕಾವಿ ಈ ಮೂರರ ಅರ್ಥ ನಿನಗೆ ತಿಳಿದಿದ್ದರೆ ಈ ಪವಿತ್ರವಾದ ಕಾಕಿ ಕರ್ತವ್ಯವನ್ನು ನೀ ಮರೆಯುತ್ತಿರಲಿಲ್ಲ. ಮತ್ತೊಬ್ಬರ ಸತ್ತಾಗಿ ಬರುತ್ತಿರುವ ನಮ್ಮನ್ನು ಸಶಸ್ತ್ರವಾಗಿ ಮಾಡಿದ್ದು ಕಾದಿ. ಜಾತಿ ಮತ ಪಂಥ ಬಿಡಿಸಿದ್ದು ಕಾವಿ. ದೇಶವನ್ನು ರಕ್ಷಣೆ ಮಾಡುತ್ತಿರುವುದು ಈ ಕಾಕಿ. ಈಗ ನಿನ್ನಂತ ಲಂಚಕೋರನ ಕೈಗೆ ಸಿಕ್ಕು ಲಂಚದ ಮಂಚ ಹತ್ತಿದೆ. ಕಾದಿ ಸನಾತನದ ಬೀಜ ಬಿತ್ತಿದರೆ ಕಾವಿ ಅಂತವರ ಕೈಗೊಂಬೆ ನೀನಾಗಿ ಕಾಕಿ ಕರ್ತವ್ಯವನ್ನು ಮರೆತು ಲಂಚದ ಮಂಚ ಹತ್ತಿದೆ ಎಂದಾಗ ನಿನಗಿನ್ನು ಡ್ಯೂಟಿ ಮಾಡುವ ಆಸೆ ಇದೆಯೇ? ಸಸ್ಪೆಂಡ್ ಆರ್ಡರ್. ಮೆಚ್ಚಿದೆ ಸರ್, ಮೆಚ್ಚಿದೆ. ನಿಮ್ಮ ನಿಷ್ಠೆ, ನಿಮ್ಮ ಕರ್ತವ್ಯಕ್ಕೆ ನಾನು ಮೆಚ್ಚಿದೆ ಸರ್, ಮೆಚ್ಚಿದೆ.
ಈ ಪವಿತ್ರ ನಾಡ ತಾಯಿಗೆ ದ್ರೋಹ ಬಗೆದ ನನಗೆ ನೀವು ಸರಿಯಾದ ಶಿಕ್ಷೆಯನ್ನೇ ಕೊಟ್ಟಿದ್ದೀರಾ ಸರ್, ಸರಿಯಾದ ಶಿಕ್ಷೆಯನ್ನೇ ಕೊಟ್ಟಿದ್ದೀರಾ. ಇನ್ನಾದರೂ ಈ ದೇಶ ನಿಮ್ಮಿಂದ ಉದ್ಧಾರವಾಗಿ ಬಡವರೆಲ್ಲ ಬದುಕಲೆಂದು ಆ ನಾಡ ತಾಯಿಗೆ ಶರಣೆನ್ನುವೆ ಸರ್, ಶರಣೆನ್ನುವೆ. ಸರ್, ಮೇಲಾಧಿಕಾರಿಯಾಗಿ ನೀವು ಬಂದಿದ್ದು ಈ ಜಿಲ್ಲೆಗೆ ಬಹಳ ಒಳ್ಳೆಯದಾಯಿತು. ಅದೆಲ್ಲ ದೇವರ ಆಶೀರ್ವಾದ. ನೀನಿನ್ನು ಮನೆಗೆ ನಡೆ, ನಾನು ಮತ್ತೆ ಭೇಟಿಯಾಗುವೆ. ಜಯಶ್ರೀಗೆ ನನ್ನ ವಿಷಯ ತಿಳಿಸು, ನಾನಿನ್ನು ಬರುತ್ತೇನೆ. ಆಗಲಿ ಸರ್. ತಂಗಿ ರೂಪಾ, ನನ್ನ ತಂಗಿ ಮನೆಯಲ್ಲಿ ಕಾಣ್ತಾ ಇಲ್ಲಲ್ಲಮ್ಮ, ಎಲ್ಲಿಗೆ ಹೋಗಿದ್ದಾರೆ? ಏನ್ ಹೇಳಿ ವಿಶ್ವಣ್ಣ, ಏನ್ ಹೇಳಿ ಆ ಸುದ್ದಿನ? ನೀನು ಜೈಲಿಗೆ ಹೋದ ನಂತರ ಆ ನಿಮ್ಮ ಮನೆಯಲ್ಲಿ ಆ ಧರ್ಮೇಂದ್ರನ್ ಗುಂಪು ಐತಲ್ಲ, ಅವ್ರು ಹೊಸರು ಬಂದು ಆ ನಿಮ್ಮ ಮನೆಯಲ್ಲಿ ಜಯಶ್ರಕ್ಕ ಅದರಲ್ಲ, ಅವ್ರನ್ನ ಶೀಲದಾಸಕ ಅವ್ರ ಮಗುವನ್ನೇ ಕೊಲೆ ಮಾಡಿದ್ರಪ್ಪ. ಏನು ಹೇಳ್ತಾ ಇದೀಯಮ್ಮ ನೀನು? ಆ ಚಾಂಡಾಲ ಧರ್ಮೇಂದ್ರನು ನನ್ನ ತಂಗಿಯ ಮಗನನ್ನೇ ಕೊಲೆ ಮಾಡಿದನ? ಹೌದು ಅಣ್ಣ, ಹೌದು. ಆದ್ರೆ ಆ ವೇದನೆ ತಾಳಲಾರ್ದೆ ನಿಮ್ಮ ಅಕ್ಕಾರು ಅದರಲ್ಲ, ಅವ್ರ ಅಕ್ಕರ ಮನ್ಯಾಗ ನಿಂದಿರ್ಲಿಲ್ಲ. ಎಲ್ಲಿ ಹೋದ್ರೆ ಏನು, ಆ ನಿಮ್ಮ ಹೆತ್ತ ತಂದೆಯನ್ನ ಕರ್ಕೊಂಡು ಮುದುಕನ್ ಎತ್ತಾಗ ಹೋದ್ರೇನು ಒಟ್ಟ ತಿಳಿಲಿಲ್ಲ ಅಣ್ಣ. ನಾ ಇನ್ನು ಬರ್ತೀನಣ್ಣ. ಹೆತ್ತ ಮಗನಿಂದ ತುತ್ತು ಅನ್ನಕ್ಕೂ ಗತಿ ಇಲ್ಲದಂತಾಯಿತೇ ನನ್ನ ತಂದೆಗೆ. ಮಾಸದಿಂದ ಮುಸುಗುರುತ್ತಿರುವ ಗಂಗಂದ್ರೆ ಪಶುಪತಿ ಮೋಸ ಮಾಡಿ ನನ್ನನ್ನು ಜೈಲಿಗೆ ಹಾಕಿ, ನನ್ನ ಮನೆಯಲ್ಲೀಗ ಹಾಕಿ, ನನ್ನ ತಂಗಿಯ ಶೀಲದಾಸೆಗಾಗಿ ಅವಳ ಕಳ್ಳ ಕುಡಿಯನ್ನೇ ಕತ್ತರಿಸಿ ಹಾಕಿದ ಮಕ್ಕಳು. ಈಗ ನಿಮ್ಮ ಪ್ರಾಣ ತೆಗೆಯ ಧ್ಯಾನ ಬಿಡಲಾರೆ. ಸನಾತನವಾದ ಈ ನನ್ನ ಗಂಡು ಒಳೆಯಿಂದ ನಿಮ್ಮ ಪಪ್ಪಳ ಹುಂಡವನ್ನು ತಟ್ಟಿಸಿ ಹಾಕಿ ದುಃಖದಿಂದ ಬಿಕ್ಕುತ್ತಿರುವ ನನ್ನ ತಂಗಿಯ ಪಾದ ಕಲ್ಪಿಸಿದಂತೆ ನಾನು ಜಾಣಿಯ ಮಗನೆಂದು ಇಡೀ ಸಮಾಜವೇ ಚಾಚಿ ಹಾಕಿದರೆ ಬರುವ ಮಕ್ಕಳ ನೀವು ತಂದೆಗೆ. ನನ್ನ ರಕ್ತಕ್ಕೆ ಹುಟ್ಟಿ ಬಂದ ಮಗ ನನಗೆದುರಾಗಿ ನಿಂತಿರುವನಲ್ಲ. ಆಹಾ, ನಾನ್ಯಾರು? ಶ್ರೀಮಂತ ಕುಬೇರನ ಮಗ, ಹಳ್ಳಿ ಶಹರ ಪಟ್ಟಣಗಳ ಮೆಟ್ಟಿನಿಂದ ಪರಾಕ್ರಮಶಾಲಿ. ಆ ಹೊರತಲೆ ಬಚ್ಚಿ ನಿಲ್ಲುವರು ಜನ, ಕರತ್ತನ ನನಗಾದ ಜಗತ್ತಿನ ಜನ. ಜಗತ್ತಿನ ಜನರ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಾಕೆ ನಾ ಜನ್ಮ ಕೊಟ್ಟ ಮಗ ನಾಸ್ತಿಯಾಗಿ ಬಂದು ನನಗೆದುರಾಗಿ ನಿಂತಿರುವನಲ್ಲ. ಇದೊಂದು ಜನ್ಮವೇ, ಇದೊಂದು ಬದುಕಿ. ಇದುವರೆಗೂ ನಾನು ಸರ್ವಶಕ್ತನೆಂದುಕೊಂಡಿದ್ದೆ, ಅದು ಇಂದು ಸುಳ್ಳಾಗಿ ಹೋಯಿತು. ಈ ರೀತಿ ಅವನು ನನಗೆದುರಾಗಿ ನಿಲ್ಲಬೇಕಾದರೆ ಅದಾ ಪಿಶಾಚಿ ಅವನ ಬೆನ್ನು ಹತ್ತಿರಬೇಕು, ಅದಾ ದೇವತೆ ಅವನನ್ನು ಕಾಡುತ್ತಿರಬೇಕು, ಅದಾ ಪಿಶಾಚಿ ಅವನ ಹೃದಯವನ್ನು ಸೇರಿ ನನ್ನ ಮುಖಭಂಗವನ್ನಾಗಿ ಮಾಡಿರಬೇಕು. ಅವನೇ ಅವನೇ ಆ ದುಷ್ಟನಾಷ್ಟಕ್ಕೆಲ್ಲ ಕಾರಣ. ಆ ವಿಶ್ವನಾಥನೇ. ಲೇ ವಿಶ್ವನಾಥ, ನನ್ನ ಮಗನ ತೆರೆ ಕೆಡಿಸಿದ ನೀನು ಗಂಡಸಲ್ಲಿ, ನನ್ನಂತ ಗಂಡಸ ನೀನಾಗಿದ್ದರೆ ನನ್ನೆದುರಿಗೆ ಬರಲಿ. ನಿನ್ನ ಉದರವನ್ನು ತೆಗೆದು ನಿನ್ನ ಕಣಗಳನ್ನು ನನ್ನ ಕೋರಿಗೆ ಮಾಡಿ ಹಾಕಿಕೊಳ್ಳದಿದ್ದರೆ ನಾನು ಧರ್ಮೇಂದ್ರನೇ ಅಲ್ಲ.
ನಾನು ದೇವ್ರನ್ನೇ ಅಂದ್ರೆ ಅಲ್ಲ